ಶುಭ ಮುಂಜಾನೆ. ರಾಷ್ಟ್ರೀಯ ಐಕ್ಯತಾ ದಿನದ ಕಾರ್ಯಕ್ರಮ ಈಗ ಆರಂಭ ಆಗ್ತಿದೆ. ಅತಿಥಿ ಗಣ್ಯರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಕಳೆದ ತಿಂಗಳಿನಿಂದಲೂ ಹಲವಾರು ರಾಷ್ಟ್ರೀಯ ಆಚರಣೆಗಳನ್ನು, ರಾಷ್ಟ್ರೀಯ ಸಪ್ತಾಹ ದಿನಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಭಾಳ ಯಶಸ್ವಿಯಾಗಿ ಮನಮುಟ್ಟುವ ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ಈ ದಿನದ ಕಾರ್ಯಕ್ರಮ ಹೊರತಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ರಾಷ್ಟ್ರೀಯ ಐಕ್ಯತಾ ದಿನದ ಕಾರ್ಯಕ್ರಮ ಗಣರಾಜ್ಯ ಸರ್ಕಾರದ ನಿರ್ದೇಶನದಂತೆ ನಡೀತಾ ಇದೆ. ಈ ದಿನದ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶ್ರೀಯುತ ಶಿವಶಂಕರ್ ಅವರು ಚಾಲನೆ ನೀಡಬೇಕಂತ ಕೇಳ್ಬೋದು. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ನಲಿಯುತ್ತಾ ಮುಂದೆ ಸಾಗೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ರವಿಚಂದ್ರರೊಂದೇ ನಿಲಜಲವು ಒಂದೇ, ಧರ್ಮಗಳೊಂದೇ ಜನಬಲವೂ ಒಂದೇ. ಏಕತೆಯ ಈ ಹಾಡು ಆಡೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಆಡೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ. ಧನ್ಯವಾದಗಳು ಶಿವಶಂಕರ್ ಅವರೇ. ಈ ರಾಷ್ಟ್ರೀಯ ಐಕ್ಯತಾ ದಿನದ ಶುಭ ಸಮಾರಂಭದ ಇಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಆನಂದಗೌಡ ಅವರು, ಮುಖ್ಯಸ್ಥರು, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ. ರಾಜ್ಯ ಸರ್ಕಾರದ ಆದೇಶದನ್ವಯ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ಇವತ್ತು ರಾಷ್ಟ್ರೀಯ ಐಕ್ಯತಾ ದಿನ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ. ಸ್ವಾಗತವನ್ನು ಕೋರೋಕ್ಕೂ ಮೊದಲು ಎರಡು ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ರಾಷ್ಟ್ರೀಯ ಐಕ್ಯತಾ ದಿನಾಚರಣೆಯನ್ನು ಆಚರಿಸುವುದು ಕಾರಣ ಏನಪ್ಪ ಅಂದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೆನಪಿಗಾಗಿ ಅಕ್ಟೋಬರ್ 31, 2014ರಿಂದ ಭಾರತದಲ್ಲಿ ಅಧಿಕೃತವಾಗಿ ರಾಷ್ಟ್ರೀಯ ಐಕ್ಯತಾ ದಿನಾಚರಣೆಯನ್ನು ಆರಂಭಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಸ್ವಾತಂತ್ರ್ಯ ನಂತರ ಅವರು ಭಾರತವನ್ನು 565ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದು ಕಡೆ ಸೇರಿಸಿದ್ರು. ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡಿದಂತಹ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಅವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ 31 ಗೌರವಿಸುವ ಉದ್ದೇಶದಿಂದಲೇ ಈ ದಿನವನ್ನು ರಾಷ್ಟ್ರೀಯ ಐಕ್ಯತಾ ದಿನ ಅಂತ ಹೇಳಿ ಆಚರಣೆ ಮಾಡ್ತಾಯಿದ್ದೀವಿ. ದೇಶದ ನಾಗರಿಕರೆಲ್ಲ ಏಕತೆ, ಸಹೋದರತ್ವ ಮತ್ತು ರಾಷ್ಟ್ರಭಕ್ತಿ ಬೆಳೆಸುವಂಥದ್ದು ಹಾಗೂ ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿಡಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಲಿಕ್ಕೆ ಇದನ್ನು ಹೇಳ್ತಾರೆ. ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಒಂದು ಕಡೆ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಜಾತಿ ಮತ್ತು ಪಂಥದ ಸಣ್ಣ ವಿಷಯಗಳಲ್ಲಿ ನಾವು ಸಿಲುಕಿಕೊಂಡ್ರೆ ನಮ್ಮ ಸ್ವಾತಂತ್ರ್ಯವು ಅಪಾಯಕ್ಕೆ ಸಿಲುಕುತ್ತದೆ. ನಮ್ಮಲ್ಲಿರುವ ವೈವಿಧ್ಯತೆಯು ನಮ್ಮ ಶಕ್ತಿಯಾಗಬೇಕೇ ಹೊರತು ದೌರ್ಬಲ್ಯ ಆಗಬಾರ್ದು ಅಂತ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ರಾಷ್ಟ್ರೀಯ ಐಕ್ಯತೆ ಅಂತ ಹೇಳಿದ್ರೆ ಎಲ್ಲರನ್ನೂ ನಮ್ಮವರು ಅಂತ ಹೇಳಿ ಒಪ್ಕೊಳ್ಬೇಕು. ಇದನ್ನು ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಏನು ಅಂದರೆ, ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದಿಸಿರಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಅವರು ಹೇಳೋದ್ರ ಮುಖಾಂತರ 12ನೇ ಶತಮಾನದಲ್ಲಿ ಬಸವಣ್ಣನವರು ಐಕ್ಯತೆಯ ಪಾಠವನ್ನು ಮಾಡಿದ್ರು. ಹಾಗೆ ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಅಳಿಸಿ ಎಲ್ಲರೂ ಕೂಡ ಒಂದಾಗಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ಅಂದರೆ ಬಸವಣ್ಣನವರು ಅನುಭವ ಮಂಟಪವನ್ನು ಭಾರತದ ಸಂಸತ್ತಿನ ಮೊದಲ ರೂಪ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ವರ್ಗದವ್ರಿಗೂ ಕೂಡ ಸಮಾನ ಅವಕಾಶವನ್ನು ಕೊಡೋದ್ರ ಮುಖಾಂತರ ಅಂಥ ಸಮಾನತೆ ಮತ್ತು ಎಲ್ಲರನ್ನ ಒಳಗೊಳ್ಳುವಂಥ ಗುಣವೇ ಇಂದಿನ ರಾಷ್ಟ್ರೀಯ ಐಕ್ಯತೆ ಅಂತ ಹೇಳ್ಬೋದು. ಹಾಗೆ ಅಂಬೇಡ್ಕರ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ನಾವು ಮೊದಲು ಭಾರತೀಯರು,
ಕೊನೆವರೆಗೂ ಭಾರತೀಯರು. ನಮ್ಮ ವೈಯಕ್ತಿಕ ಬೆಳವಣಿಗೆ ಜೊತೆಗೆ ರಾಷ್ಟ್ರದ ಪ್ರಗತಿಯೂ ಕೂಡ ಅಡಗಿರುವಂಥದ್ದು. ನಾವು ಕಟ್ತಕ್ಕಂಥ ಸಮಾಜ ಪ್ರೀತಿ, ಸಹಬಾಳ್ವೆ ಮತ್ತು ಸಮಾನತೆಯ ಅಡಿಪಾಯದ ಮೇಲೆ ನಿಂತಿರಬೇಕು. ಆಗ ಒಂದಾಗಿ ನಿಂತರೆ ಮಾತ್ರ ಭಾರತವು ಜಗತ್ತಿಗೆ ದಾರಿದೀಪವಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಈ ದೇಶದಲ್ಲಿ ಐಕ್ಯತೆಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಎಲ್ಲ ಮಹನೀಯರು ಮಾಡಿದ್ದಾರೆ. ಅದನ್ನು ಮುಂದುವರಿಸ್ಕೊ ಹೋಗಬೇಕು ಅನ್ನುವಂಥ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ. ನೋಡಿ, ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಇವತ್ತು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಶರಣಪ್ಪ ವಿ ಅಲಸಿ ಅವರು ಬಹಳ ಮುಖ್ಯ ಕಾರಣರಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಈ ಒಂದು ಐಕ್ಯತಾ ದಿನಾಚರಣೆ ದಿನ ಅವ್ರ ಬಗ್ಗೆ 2 ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಏನು ಅಂದರೆ, ನಮ್ಮ ವಿಶ್ವವಿದ್ಯಾನಿಲಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಇವತ್ತು ಉನ್ನತವಾದಂತಹ ದಾರಿಯನ್ನು ನಡೆದಿದೆ. ಹೇಗೆ ಅಂದರೆ, ಸಾಮಾಜಿಕವಾಗಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಲೆ ಎತ್ತುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಯಾಕೆಂದರೆ A+ ಮತ್ತು NRIFಲಿ 2ನೇ ರ್ಯಾಂಕ್ ಬಂದಿರುವಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ 13, 14, 15ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇವಾಗ ಸರ್ಟಿಫಿಕೇಟ್ ಕೊಡೋದ್ರ ಮುಖಾಂತರ ಅವರ ಜೀವನಕ್ಕೆ ಒಂದು ಗುರಿಯನ್ನು ತಲುಪಿಸಿ ಈ ವಿಶ್ವವಿದ್ಯಾನಿಲಯದ ಪ್ರತಿ ನೌಕರರು ಕೂಡ ತಲೆ ಎತ್ತುವಂಥ ಒಂದು ಸ್ಥಿತಿಗೆ ಅವ್ರು ತಂದಿರತಕ್ಕಂಥದ್ದು ಸಾಮಾಜಿಕವಾಗಿ ಭದ್ರತೆಯನ್ನು ನಮಗೆ ಹೆಚ್ಚಿಸಿದ್ದಾರೆ. ಹಾಗೆ ಸಾಂಸ್ಕೃತಿಕವಾಗಿ ನಾವು ನೋಡೋದಾದರೆ, ನಾನು ನೋಡಿದ ಮಟ್ಟಿಗೆ 5 ಕುಲಪತಿಗಳನ್ನ ನೋಡಿದ್ದೀವಿ. ಅತಿ ಹೆಚ್ಚು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವರ ಅಧ್ಯಕ್ಷತೆಯಲ್ಲಿ ನಾನು ನೋಡಿರೋದು. ಅದರಿಂದ ಸಾಂಸ್ಕೃತಿಕವಾಗೂ ಕೂಡ ಈ ವಿಶ್ವವಿದ್ಯಾನಿಲಯನ ಒಂದು ಉನ್ನತವಾದ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಹಾಗೆ ಆರ್ಥಿಕವಾಗಿ ನಾವು ನೋಡೋದಾದರೆ ನೋಡಿ, ಈಗ ಅಲ್ಪಸಂಖ್ಯಾತರ ಒಂದು ಇಲಾಖೆಯಿಂದ 13 ಕೋಟಿಯನ್ನು ತರೋದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಹಣದ ಜೊತೆಗೆ 50 ಕೋಟಿಯನ್ನು ಹೆಚ್ಚಿಸೋದ್ರ ಮುಖಾಂತರ ನಮ್ಮ ವಿಶ್ವವಿದ್ಯಾನಿಲಯ ತಳದಿಯನ್ನು ಗಟ್ಟಿಗೊಳಿಸಿರುವಂಥದ್ದು ಅವರು ಆರ್ಥಿಕವಾಗಿ ನಮ್ಮನ್ನು ಸದೃಢಗೊಳಿಸಿರ್ತಕ್ಕಂಥದ್ದಕ್ಕೆ ಹಿಡಿದಂಥ ಕನ್ನಡಿ ಆಗುತ್ತೆ. ಹಾಗೆ ಶೈಕ್ಷಣಿಕವಾಗಿ ನಾವು ನೋಡೋದಾದರೆ 34 ಕೋರ್ಸ್ ಇದ್ದದನ್ನ 80 ಕೋರ್ಸ್ಗೆ ತಗೊಂಡೋಗಿರ್ತಕ್ಕಂಥದ್ದು ಕೂಡ ಒಂದು ಉನ್ನತವಾದ ಸಾಧನೆ. ಅದರಿಂದ ನಮ್ಮ ವಿಶ್ವವಿದ್ಯಾನಿಲಯದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ, ಶೈಕ್ಷಣಿಕ ತಳಹದಿ ಹಾಕಿದಂತಹ ಕುಲಪತಿಗಳು ಅಂತ ಹೇಳಿದ್ರೆ ನಮ್ಮ ಶರಣಪ್ಪ ವಿ ಅಲಸಿ ಅವ್ರಿಗೆ ಅದು ಸಲ್ಲುತ್ತೆ. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯದ ರಾಯಭಾರಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತಕ್ಕೆ ಈ ವಿಶ್ವವಿದ್ಯಾನಿಲಯನ ಪರಿಚಯಿಸೋದ್ರ ಮುಖಾಂತರ ಮತ್ತು ಈ ವಿಶ್ವವಿದ್ಯಾನಿಲಯ ತನ್ನ ಮಾನ್ಯತೆಯನ್ನು ಕಳ್ಕೊಂಡು ಎಲ್ಲರಿಂದ ದೂರ ಇದ್ದಾಗ ಅದನ್ನು ಮೇಲೆತ್ತೋದ್ರ ಮುಖಾಂತರ ಇವತ್ತು ಭಾರತದ ಮಟ್ಟದಲ್ಲಿ 2ಯ ರ್ಯಾಂಕ್ ಬರಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದರಿಂದ ಇಡೀ ಭಾರತದಲ್ಲಿ ಈ ವಿಶ್ವವಿದ್ಯಾನಿಲಯನ ಪಸರಿಸಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಡೀನ್ ಶೈಕ್ಷಣಿಕ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಪ್ರೊಫೆಸರ್ TC ತಾರನಾಥ್ ಅವರು, ಮಾನ್ಯ ಕುಲಪತಿಗಳು, ಹಾಸನ ವಿಶ್ವವಿದ್ಯಾನಿಲಯ ಹಾಸನ, ಇವ್ರನ್ನ ಕೋರ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಮತ್ತೊಬ್ಬರು ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ನವೀನ್ ಕುಮಾರ್ SK ಅವರು, ಕುಲಸಚಿವರು, ಇವರು ಅಷ್ಟೇ. ನೋಡಿ, ನಮ್ಮಲ್ಲಿ ಒಂದು ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಅಂದರೆ ಪ್ರತಿಯೊಬ್ಬರನ್ನೂ ಕೂಡ ಎಲ್ಲ ಅಕಾಡೆಮಿಕ್ ಮ್ಯಾಟರ್ಗೂ ಕೂಡ ಬಳಸ್ಕೊಳ್ಳೋದ್ರ ಮುಖಾಂತರ, ಜೊತೆಗೆ ಸ್ನೇಹಜೀವಿ, ಹಾಗೆ ಉದಾರವಾದಿ, ಮತ್ತು ಈ ಒಂದು ಜವಾಬ್ದಾರಿ ಅಂತ ಬಂದಾಗ ಕಠಿಣತೆಯನ್ನು ಕೂಡ ನಾವು ನೋಡ್ತೀವಿ. ಇವತ್ತು ಈ ಕಾರ್ಯಕ್ರಮ ಉನ್ನತವಾಗಿ ನೆರವೇರಲಿಕ್ಕೆ ಅವರ ಮಾರ್ಗದರ್ಶನವೂ ಕೂಡ ಕಾರಣ. ಆದ್ದರಿಂದ ಅವ್ರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಡೀನ್ ಶೈಕ್ಷಣಿಕ ರಾದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರು ಕೂಡ ಇಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಜರುಗಬೇಕಾದ್ರೆ ಅವರ ಮಾರ್ಗದರ್ಶನವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ಭಾಗವಹಿಸಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾತನಾಡ್ತಾರೆ ಮುಂದೆ ಪ್ರಾಸ್ತಾವಿಕ ನುಡಿನ. ಅವರು ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ
ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಾ ತರಬೇತಿ ಕೇಂದ್ರದ ಮುಖ್ಯಸ್ಥರು ಆದಂತಹ ಸತ್ಯನಾರಾಯಣ ಗೌಡರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ವಿಭಾಗದ ಅಧ್ಯಕ್ಷರು ಮತ್ತು ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಕೂಡ ಇಲ್ಲಿ ಭಾಗವಹಿಸಿದಿರಿ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದ ಶಿಕ್ಷಕೇತರ ಬಂಧುಗಳು ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ರಿ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲೆಡೆ ಪಸರಿಸಲಿಕ್ಕೆ ಮಾಧ್ಯಮದವರು ಕೂಡ ಕಾರಣ. ಮಾಧ್ಯಮದವರು ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಜನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ವಿಡಿಯೋ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದ ಎಲ್ಲವನ್ನು ಕೂಡ ಚಿತ್ರಣ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ನಮ್ಮ ನಿರೂಪಕರು ಹಾಗೂ ನಮ್ಮ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾದಂಥ ಡಾಕ್ಟರ್ ಅವರೇಕಾಡು ವಿಜಯಕುಮಾರ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿರತಕ್ಕಂಥ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರೋದ್ರ ಮುಖಾಂತರ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅಂಗವಾಗಿ ಇಂದು ರಾಷ್ಟ್ರೀಯ ಐಕ್ಯತಾ ದಿನವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಅನುಮೋದನೆಯ ಮೇರೆಗೆ ಮಾನ್ಯ ಕುಲಸಚಿವರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಿಗೆ ವಂದಿಸುತ್ತಾ ಮಾನ್ಯ ಕುಲಸಚಿವರವರಿಗೆ ನಮಸ್ಕಾರಗಳು ತಿಳಿಸುತ್ತೇನೆ. ನಮ್ಮ ಕರೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಾಸನ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಟಿ.ಸಿ. ತಾರಾನಾಥರವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾದ ಪ್ರೊಫೆಸರ್ ಆನಂದಗೌಡರಿಗೆ ಮತ್ತು ಡಾಕ್ಟರ್ ವಿಜಯಕುಮಾರ್ ಅವರಿಗೆ, ಹಾಗೆ ವಿಶ್ವವಿದ್ಯಾನಿಲಯದ ಅಧ್ಯಾಪಕರು, ಅಧ್ಯಾಪಕೇತರ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಸ್ಟುಡಿಯೋ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೀನಿ. ದೇಶದಲ್ಲಿ ಅಹಿಂಸೆ, ಕೋಮು ಸೌಹಾರ್ದತೆ, ಜಾತ್ಯತೀತತೆಯನ್ನು ಕಾಪಾಡಲು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ಮನುಷ್ಯನಿಗೆ ಆಸೆ ಅನ್ನೋದು ಸಹಜ. ಸಾಮಾನ್ಯವಾಗಿ ಈ ಆಸೆ ಯಾವುದರ ಮೇಲೆ ಅಂದರೆ ಮಣ್ಣು, ಹೆಣ್ಣು, ಹೊನ್ನು, ಇದಕ್ಕೇ ಹೋರಾಟ. ಆದರೆ ಸನ್ಮಾನ್ಯ ಕುಲಪತಿಗಳು ಮಾತಾಡ್ತಾ ಇರ್ತಾರೆ, ಆಸೆ ಅನ್ನೋದು ಸಹಜ ಪ್ರತಿಯೊಬ್ಬರಿಗೆ, ದುರಾಸೆ ಅನರ್ಥಗಳಿಗೆ ಕಾರಣ ಅಂತ. ದುರಾಸೆ ಯಾವಾಗ ಬರುತ್ತೆ ಅಂತಂದರೆ, ಇಲ್ಲದೇ ಇರುವುದೆಲ್ಲ ನನಗೆ ಬೇಕು ಅಂತ,
ಈಗ ನನಗಿರೋದು ಸಾಕಾಗಲ್ಲ, ಇಲ್ಲದೇ ಇರೋದೆಲ್ಲ ನನಗೆ ಬೇಕು ಅಂತ. ಅದಕ್ಕೆ ರಾಮಾಯಣದಲ್ಲಿ ನಾವು ಮಾತಾಡಿದರೆ ಲಕ್ಷ್ಮೀದೇವಿ ವಾಸವಿದ್ದರು ಎಲ್ಲಿ? ಶ್ರೀಲಂಕಾದಲ್ಲಿ. ಆದರೆ ಆಸೆ ಆಯಿತು, ಅದು ಸರ್ವನಾಶನ ಆಯಿತು ಶ್ರೀಲಂಕಾ. ಯಾಕೆ ಅಂತಂದರೆ ಸೀತಾದೇವಿ ಮಹಾಪತಿವ್ರತೆ, ಅವರನ್ನು ಅಪಹರಿಸಿದ. ಅದಕ್ಕೆ ಈಗ ನೋಡಿ, ಒಂದೇ ಒಂದು ಸಣ್ಣ ಕಾರಣಕ್ಕೆ ಇವನು ರಾವಣ ರಾಕ್ಷಸ ರಾಜ, ಮಹಾಬಲವಂತ, ಶಿವಭಕ್ತ, ಜ್ಞಾನಿ. ಆದರೂ ಒಂದು ಸಣ್ಣ ದುರಾಸೆಗೆ ಹೋಗಿ ತನ್ನ ರಾಜ್ಯವನ್ನೇ ಸರ್ವನಾಶನ ಮಾಡಿಕೊಂಡ. ಹಾಗೆ ಕುರುಕ್ಷೇತ್ರ ನೋಡಿದಿರಿ. ಏನಕ್ಕೆ ನಾನು ಮೊದಲು ಮಾತಾಡಿದೆ, ಪಾಂಡವರಿಗೆ ಸೂಜಿ ಎಷ್ಟು ಜಾಗ ಕೊಡ್ತೀರೋ ಅಷ್ಟು ಜಾಗ ಕೊಡಿ ಅಂತ ಪಾಂಡವರು ಕೇಳಿದ್ರು, ಆದರೆ ಕೊಡಲಿಲ್ಲ. ಆದರೆ ಅದಕ್ಕೆ ಕುರುಕ್ಷೇತ್ರ ಶುರುವಾಯಿತು. ಆ ಕುರುಕ್ಷೇತ್ರದಲ್ಲಿ ಎರಡು ವರ್ಗ. ಆದರೆ ಯುದ್ಧ ಯಾರ ಜೊತೆ ಮಾಡ್ತಾ ಇದ್ದೀವಿ? ಅದಕ್ಕೆ ಅರ್ಜುನ ಇಳಿದ್ಬಿಟ್ಟ. ಇವರೆಲ್ಲ ನಮ್ಮವರೇ, ನಮ್ಮ ಮನೆಯವರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಜನರು, ಅಣ್ಣ ತಮ್ಮಂದಿರು, ಅವ್ರನ್ನ ನಾನು ಸಾಯಿಸಬೇಕಾ ಅಂತ. ಅದಕ್ಕೆ ಶ್ರೀಕೃಷ್ಣ ಭಗವಾನ್ ಹೇಳ್ತಾರೆ, ಅಹಿಂಸೆ ಪರಮೋ ಧರ್ಮ ಅಂತ. ಧರ್ಮಕ್ಕಾಗಿ ಇದು ಹಿಂಸೆ ಅನಿವಾರ್ಯ ಅಂತ. ಹಾಗೆ ಈ ಧರ್ಮ ರಕ್ಷಣೆಗಾಗಿ ಈಗ ನಾವು ಇನ್ನೊಂದು ಮಹಾಭಾರತದಲ್ಲಿ ನೋಡಬೇಕಾದ್ರೆ ದಾನವೀರ ಸೂರ ಕರ್ಣ. ಆ ಕರ್ಣ ದಾನ ಮಾಡ್ತಾನೆ, ಸೂರತ್ವ ಇದೆ, ವೀರತ್ವನೂ ಇದೆ. ಆದರೆ ದುಷ್ಟರಲ್ಲಿ ಸೇರಿಕೊಂಡ ದುರ್ಯೋಧನ ಜೊತೆ. ಅವನದು ಸ್ವಾರ್ಥ ಇದೆ. ಅವನು ಕರ್ಣ ನನ್ನ ಜೊತೆ ಇದ್ದರೆ ಪಾಂಡವರನ್ನು ಜಯಿಸ್ಬೋದು ಅಂತ. ಅದಕ್ಕೆ ಅಂಗರಾಜ್ಯವನ್ನು ಕೊಟ್ಟ, ಅವನು ರಾಜನ ಮಾಡಿ ಅವ್ರ ಮೇಲೆ ಬಿಟ್ಟ. ಇದು ಆಗಬಾರ್ದು ಅಂತ. ಇನ್ನು ಶಕುನಿಗಳು ಇದ್ದಾರೆ ನಮ್ಮ ಜೊತೆ. ಯಾಕೆಂದರೆ ನಮ್ಮ ಜೊತೆನೇ ಇರ್ತಾರೆ, ನಮ್ಮನ್ನು ಡೈವರ್ಟ್ ಮಾಡಿಸ್ತಾರೆ. ಈಗ ನಾವು ಕೆಟ್ಟದನ್ನು ಮಾಡಿಸ್ತೀವಿ, ಅವನಿಗೆ ಸರ್ವನಾಶ ಮಾಡೋಕ್ಕೆ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಬೆನ್ನುಗೆ ಚೂರಿ ಅಂತೀವಿ. ನಮ್ಮ ಜೊತೆನೆಲ್ಲ ಇರ್ತಾರೆ, ನಮಗೆ ಚೂರಿ ಹಾಕ್ತಾರೆ. ಇದು ಈಗ ನಮ್ಮ ಕವಿ ಒಬ್ಬರು ಹೇಳ್ತಾರೆ, ಆಡದಾನಿ ಚೂಡ ಅರ್ಥಂಬು ಚೂಡ ಬ್ರಹ್ಮ ಕೈನ ಬುಟ್ಟು ರಿಮ್ಮ ತೆಗುಲು ಅಂತ. ಆಡದಿ ಅಂದರೆ ಮಹಿಳೆ, ಸ್ತ್ರೀ ಸೌಂದರ್ಯವಾಗಿರುತ್ತೆ. ಆದರೆ ಜನರ ಕಣ್ಣು ಅಲ್ಲಿ ಬಿದ್ದು ಇರ್ತಾರೆ. ಆದರೆ ಸಂಪದ ಅಂದರೆ ಲಕ್ಷ್ಮಿ ಅಂದರೆ ಎಲ್ಲರಿಗೂ ಆಸೆ. ಈ ಆಸೆಯಿಂದ ನಮ್ಮನ್ನು ಹುಟ್ಟಿಸಿದನಲ್ಲ ಬ್ರಹ್ಮ, ಅವನಿಗೂ ಆಸೆ ಆಗುತ್ತೆ ಅಂತ ಇಲ್ಲಿ ಕವಿ ವರ್ಣನೆ ಮಾಡ್ತಾನೆ. ಹೀಗೆ ಇನ್ನು ನಾವು ಸಾಮಾನ್ಯರು, ಈಗ ಶ್ರೀರಾಮಚಂದ್ರ ಏಕಪತ್ನಿ ವ್ರತ, ಅವ್ರನ್ನೂ ಬಿಡಲಿಲ್ಲ ಜನರು. ದಿಕ್ಕುಲು ಚೂಡಕು ರಾಮಯ್ಯ ಪಕ್ಕನೆ ಉನ್ನದೆ ಸೀತಮ್ಮ ಅಂತ. ಅಂದರೆ ಆ ಕಡೆ ಈ ಕಡೆ ನೋಡಬೇಡಿ, ಜೊತೆಯಲ್ಲಿ ಸೀತೆ ಇದೆ ಅಂತ. ಅಂದರೆ ನಮ್ಮ ಜನ ನಾವು ಹೇಗೆ ಕೆಲಸ ಮಾಡಿದ್ರೂ ನಮ್ಮನ್ನು ಬಿಡೋದೇ ಇಲ್ಲ, ಏನೋ ಒಂದು ವಿಮರ್ಶೆ ಮಾಡೇ ಮಾಡ್ತಾರೆ ಅಂತ. ಇದೆಲ್ಲ ನಮ್ಮ ಜನರು ಸ್ವಾರ್ಥಕ್ಕಾಗಿ ಮತಕಲಹೆ ಮಾಡ್ತಾರೆ. ಈ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೆಸರುವಾಸಿ ಆಗಲು ಹಿಂಸೆಗೆ ಪ್ರೇರೇಪಣೆ ಮಾಡ್ತಾರೆ ಅಂತ. ಇದು ಈಗ ಸಾಮಾನ್ಯವಾಗಿ ಒಳ್ಳೆ ಗುಣ ಇಲ್ಲದವನು ಏನು ಮಾಡ್ತಾನೆ, ಕುಲದ ಛತ್ರಿ ಹಿಡಿತಾನೆ ಅಂತ. ನಂದು ಈ ಕುಲ, ಅದನ್ನು ನಾನು ಏನು ಮಾಡಿದ್ರು ನನಗೂ ಗುಣವೇ ಇಲ್ಲ,
ಆದರೆ ನಾನು ಇಂಥ ಕುಲದಲ್ಲಿ ಹುಟ್ಟಿದ್ದೀನಿ, ನನ್ನ ಕಾಪಾಡಿ ಅಂತ. ಮಾನವತ್ವವಿಲ್ಲದವನು ಮತದ ಮುಸುಗು ಹಾಕ್ತಾನೆ. ನಾನು ಈ ಮತ ಆ ಮತ ಅಂತ ಅವನಿಗೆ ಮಾನವತ್ವವೇ ಇಲ್ಲ. ಹಾಗೆ ಪಸವಿಲ್ಲದವನು, ಪಸ ಅಂದರೆ ಶಕ್ತಿ, ಅದು ಇಲ್ಲದೆ ಹೋದರೆ ಪ್ರಾಂತದ ಹೆಸರು ಹತ್ತೆ. ನಾನು ಮೈಸೂರು ವಾಸಿ, ನಾನು ಬೆಂಗಳೂರು, ಇವರು ಸಾಯಿಬರು ಗುಲ್ಬರ್ಗ ಅಂತ ಹಿಂಗೆ ಬೇರೆ ಬೇರೆ ಇದು ಪ್ರಾಂತ ಹೇಳಿಬಿಡ್ತಾರೆ. ಆದರೆ ಜನರೆಲ್ಲ ಒಂದೇ ಕುಟುಂಬ, ಜಗವೆಲ್ಲ ಒಂದೇ ನಿಲಯ ಅಂತ ಎಂಬ ಭಾವನೆಯನ್ನು ವಿಶ್ವ ಮಾನವರು, ಸಾಹೇಬರು ಹೇಳ್ತಾ ಇರ್ತಾರೆ ದೇವ ಮಾನವರು ಅಂತ, ಅವರಿಂದಲೇ ಇದು ಸಾಧ್ಯ. ಯಾಕೆಂದರೆ ನಮ್ಮಲ್ಲಿ ಈ ಮಾತು ಮಹಾಭಾರತದಲ್ಲಿದೆ, ಒರುಲೇಯವು ಯೊನರಿಂಚಿನ ಅಂತ. ಒರುಲು ಅಂದರೆ ಬೇರೆಯವ್ರಿಗೆ ನಮಗೆ ತೊಂದರೆ ಕೊಟ್ಟಾಗ, ನಮ್ಮ ಮನಸ್ಸು ನೋವಾದಾಗ ಹೇಗೆ ನಮಗೆ ಮನಸ್ಸು ನೋವಾಗುತ್ತೋ ಆ ರೀತಿ ಇನ್ನೊಬ್ಬರಿಗೆ ಮಾಡೋಕ್ಕೆ ಹೋಗಬೇಡಿ ಅಂತ. ಹಾಗೆ ಅಪಕಾರಿಕಿ ಉಪಕಾರಂ ಸೇಯುಟ ಮೇಲು ಅಂತ. ಅಂದರೆ ಅಪಕಾರ ಮಾಡಿದ್ದಾರೆ, ಆದರೆ ಅವ್ರಿಗೆ ಒಂಚೂರು ಉಪಕಾರ ಮಾಡಿ ಕಲಿಸ್ಕೊಡಿ ಅಂತ. ಹಾಗೆ ಇನ್ನೊಂದು ಚಂಪದಗಿನ ಎಟ್ಟಿ ಶತ್ರು, ಅಂದರೆ ನಾವು ಸಾಯಿಸಿಬಿಡಬೇಕು, ಅವನು ಅಷ್ಟು ತೊಂದರೆ ಕೊಟ್ಟಿರ್ತಾನೆ, ಅವನು ಸಾಯಿಸಿಬಿಡಬೇಕು ಅಂತ ಕೋಪ ಬರುತ್ತೆ, ಆದರೂ ಅವನಿಗೆ ಸಾಯಿಸಬೇಡಿ, ಅವನಿಗೆ ಪ್ರೋತ್ಸಾಹ ಮಾಡಿ ಕಲಿಸಿ ಅಂತ. ಇದು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾವೆಲ್ಲರೂ ಇದ್ದೀವಿ, ಇಲ್ಲಿ ಕೂತಿದ್ದೀವಿ, ನಾವೇನಾದರೂ ಆ ರೀತಿ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಆದರೆ ನಮ್ಮ ಸನ್ಮಾನ್ಯ ಕುಲಪತಿಗಳು ನನಗೆ ವಿಷ ಕೊಟ್ಟರು ನಾನು ಅಮೃತವನ್ನೇ ಕೊಡ್ತೀನಿ ಅಂತ ಹಾಗೇ ಮಾಡ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ. ಅದಕ್ಕೆ ಅವರನ್ನು ನಮಗೆ ಮಾರ್ಗದರ್ಶಿ. ಹಾಗೆ ಸಮಾಜದಲ್ಲಿನ ಏಕತೆ ಸೌಹಾರ್ದತೆ ಮರೆಯಾಗುತ್ತಿದೆ. ಶಾಂತಿ ನೆಮ್ಮದಿಯಿಲ್ಲದ ಸಮಾಜವು ಎಂದಿಗೂ ಆರ್ಥಿಕವಾಗಿ ಪ್ರಗತಿ ಸಾಧಿಸಲಾರದು. ಆದ್ದರಿಂದ ಜಾತಿ, ಮತ, ಲಿಂಗ ಈ ಹಿನ್ನೆಲೆಯಲ್ಲಿ ಜನರು ಶಾಂತಿ ಪ್ರೀತಿಯಿಂದ ಒಟ್ಟಿಗೆ ವಾಸಿಸಲು ವ್ಯವಸ್ಥೆ ಅಗತ್ಯವಾಗಿದೆ. ಹಾಗೆ ವಿವಿಧ ಸಮುದಾಯಗಳ ನಡುವೆ ಸದ್ಭಾವನೆ ಮತ್ತು ಸಾಮರಸ್ಯವನ್ನು ಸೃಷ್ಟಿಸಬೇಕಾಗಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಪ್ರೇರಿತವಾದ ಸಹಬಾಳ್ವೆಯ ನೀತಿಯನ್ನು ಬೆಳೆಸಬೇಕಾಗಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ಜನಾಂಗೀಯ ಮತ್ತು ಭಾಷಾ ಹಿನ್ನೆಲೆಯ ಜನರು ವಾಸ ಮಾಡುತ್ತಿದ್ದು, ಅವರುಗಳು ಶಾಂತಿಯುತವಾಗಿ ಜೀವನ ಸಾಗಿಸಲು, ಏಕತೆಯನ್ನು ಕಾಪಾಡಿಕೊಳ್ಳಲು ಅಹಿಂಸೆ, ಕೋಮು ಸೌಹಾರ್ದತೆ, ಜಾತ್ಯತೀತತೆ ಅಗತ್ಯ ಎಂದು ಭಾವಿಸುತ್ತಾ ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ, ಅದಕ್ಕೆ ಬದ್ಧರಾಗೋಣ ಎಂದು ತಿಳಿಸುತ್ತಾ ಈ ಅವಕಾಶ ನೀಡಿದ ಸನ್ಮಾನ್ಯ ಕುಲಪತಿಗಳಿಗೆ, ಕುಲಸಚಿವರಿಗೆ ಹಾಗೆಲ್ಲ ತಮಗೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ ತಿಳಿಸುತ್ತೇನೆ. ನಮಸ್ಕಾರ. ತರೀಕೆರೆ ಚಂದ್ರಶೇಖರಪ್ಪ ತಾರನಾಥ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯವರು. ಇವರು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ MSc ಪದವಿಯನ್ನು ಹಾಗೂ PhD ಪದವಿಯನ್ನು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪಡೆದಿದ್ದಾರೆ. 35 ವರ್ಷಗಳ ಸುದೀರ್ಘ ಆದರ್ಶ ಪ್ರಾಧ್ಯಾಪಕರ ಸೇವೆಯನ್ನು ಕೈಗೊಂಡಿದ್ದಾರೆ. ಬಾಟನಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಇವರು ಗಣನೀಯವಾದ ಕ್ಷೇತ್ರ ಕಾರ್ಯದ ಮೂಲಕ ಸಂಶೋಧನೆಗಳನ್ನು ಕೈಗೊಂಡು ರಾಷ್ಟ್ರವ್ಯಾಪ್ತಿಯಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವರ ಆಸಕ್ತ ಕ್ಷೇತ್ರಗಳೆಂದರೆ ಎನ್ವೈರನ್ಮೆಂಟಲ್ ಬಯಾಲಜಿ, ಎನ್ವೈರನ್ಮೆಂಟಲ್ ಟಾಕ್ಸಿಕಾಲಜಿ, ಬಯೋಡೈವರ್ಸಿಟಿ, ನ್ಯಾನೋ ಸೈನ್ಸ್. ಈ ಕ್ಷೇತ್ರಗಳಲ್ಲದೆ ಇವರು ಪ್ರಾರಂಭದಲ್ಲಿ ತಮ್ಮ ಅಧ್ಯಾಪಕ ವೃತ್ತಿಯನ್ನು ಸರ್ಕಾರಿ ಪ್ರಥಮ ದರ್ಜೆಯ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು, ಗೋವಾ ಸರ್ಕಾರದ ಅಧೀನದಲ್ಲಿ ಬಂದಂಥ ಕಾಲೇಜಿನಲ್ಲಿ ತನ್ನ ಅಧ್ಯಾಪನ ವೃತ್ತಿಯನ್ನು ಇವರು ಆರಂಭ ಮಾಡ್ತಾರೆ. ತದನಂತರ
ಹಲವು ವರ್ಷಗಳ ಸುದೀರ್ಘ ಸೇವೆಯ ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಸ್ಯಶಾಸ್ತ್ರ ವಿಭಾಗಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಹಂತವಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಾಧ್ಯಾಪಕರಾಗಿ, ಡೀನರಾಗಿ, ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಹಲವಾರು ವರ್ಷಗಳ ಕಾಲ ಶೈಕ್ಷಣಿಕ ಸೇವೆಯನ್ನು ಬಹಳ ವಿಶೇಷವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇವರು ರಾಷ್ಟ್ರಾದ್ಯಂತ ಹಲವು ಗೌರವಗಳಿಗೆ, ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅದರಲ್ಲಿ ಕೆಲವನ್ನು ನಾನು ಈ ತುಂಬಿದ ಸಭೆಗೆ ಪರಿಚಯ ಮಾಡಿಕೊಡಲೇಬೇಕಾಗ್ತದೆ. 2019ನೇ ಇಸ್ವಿಯಲ್ಲಿ ಬೆಸ್ಟ್ ಪ್ರೊಫೆಸರ್ ಅವಾರ್ಡನ್ನು ಕೂಡ ತಾವು ಪಡೆದಿದ್ದಾರೆ. ಅದೇ ರೀತಿ 2024ನೇ ಸಾಲಿನಲ್ಲಿ ವೊಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಬೈ ರೋಟರಿ ಕ್ಲಬ್ ಧಾರವಾಡ ಇವರಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಿಂದ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅದೇ ರೀತಿ ಪ್ರತಿಷ್ಠಿತ ಕೊಡಗು ವಿಶ್ವವಿದ್ಯಾನಿಲಯದ ಇವರ ಜೀವಮಾನದ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಈ ಜೀವಮಾನದ ಶ್ರೇಷ್ಠ ಸಾಧನಾ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹೀಗೆ 10 ಹಲವಾರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಇವರು ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಹಲವಾರು ವಿಶ್ವವಿದ್ಯಾನಿಲಯ, ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಸಲಹಾ ಸಮಿತಿಯ ಸದಸ್ಯರಾಗಿ, ಅಧ್ಯಯನ ಮಂಡಳಿಯ ಸದಸ್ಯರಾಗಿ, ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ, ಅದೇ ರೀತಿ ಹಲವು ವಿಭಾಗದ ವಿಶ್ವವಿದ್ಯಾನಿಲಯಗಳಲ್ಲಿ ರಾಜ್ಯದ, ಹೊರ ದೇಶದ ವಿಶ್ವವಿದ್ಯಾನಿಲಯಗಳಿಗೆ PhD ಪ್ರಬಂಧದ ಮೌಲ್ಯಮಾಪಕರಾಗಿ ಗಣನೀಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಎಕ್ಸಿಕ್ಯೂಟಿವ್ ಆಫೀಸರ್, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್, ಡಿಪಾರ್ಟ್ಮೆಂಟ್ ಆಫ್ ಎಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಇಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ತಾವು ಕೆಲವು ಸಮಯದ ನಂತರ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಆಡಳಿತ ಸೇವೆಯನ್ನು ಕೂಡ ನಿರ್ವಹಿಸಿದ್ದಾರೆ. ಅದೇ ರೀತಿ ಡೈರೆಕ್ಟರ್ ಫಾರ್ CDC ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಸದಸ್ಯರಾಗಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಫೀಸ್ ಮೆಂಬರ್ ಆಗಿದ್ದರು. ಅದೇ ರೀತಿ NAAC ಪೀರ್ ಕಮಿಟಿ ಕೋಆರ್ಡಿನೇಟರ್ ಆಗಿ ಕೆಲವು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ತಮಿಳುನಾಡು ಸರ್ಕಾರದ SCET ಎಕ್ಸಾಮಿನೇಷನ್ ಬೋರ್ಡ್ನ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಸ್ವದೇಶಿ ವಿಜ್ಞಾನ ಆಂದೋಲನದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಫಸ್ಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಆಂಧ್ರ ಪ್ರದೇಶ್, ಇದು ಅವರ ಹಿರಿಮೆಗೆ ಇನ್ನೊಂದು ಗರಿ ಅಂತ ನಾನು ಹೇಳ್ತೀನಿ. ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 125ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನು ಇಲ್ಲಿವರೆಗೆ ಅವರು ಪ್ರಕಟಿಸಿದ್ದಾರೆ. ದೇಶ ಮತ್ತು ವಿದೇಶಗಳಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಇವರ ಸಂಶೋಧನಾ ಆಪ್ತ ಕ್ಷೇತ್ರಗಳೆಂದರೆ ಎಕಾಲಜಿ, ಎನ್ವೈರನ್ಮೆಂಟಲ್ ಬಯಾಲಜಿ, ಫೋಟೋ ಡೈವರ್ಸಿಟಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿ, ಫೋಟೋ ಕೆಮಿಸ್ಟ್ರಿ, ಇನ್ವೈಟ್ರೋ ಟೆಕ್ಸಿಕಾಲಜಿ. ಇವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ 16 ಜನ ಸಂಶೋಧಕರು PhD ಪದವಿಯನ್ನು ಪಡೆದಿದ್ದಾರೆ. 4 ಜನ MPhil ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಅವರ ಮಾರ್ಗದರ್ಶನದಲ್ಲಿ ಹಲವಾರು ಸಂಶೋಧಕರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ದಿನಕ್ಕೂ ಅವರು ರಾಷ್ಟ್ರವ್ಯಾಪ್ತಿಯಾಗಿ ಅವರ ಸಸ್ಯಶಾಸ್ತ್ರ ಕ್ಷೇತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ 50ಕ್ಕೂ ಹೆಚ್ಚು PhD ಮಹಾಪ್ರಬಂಧವನ್ನು ಮೌಲ್ಯಮಾಪನ ಮಾಡಿರುವ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಇವರ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷವಾದ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದಾರೆ. ಇದರಲ್ಲಿ ಅವರು ಹೈಯರ್ ಪ್ಲಾಂಟ್ಸ್, ಮೆಡಿಕೇಟೆಡ್ ಗ್ರೀನ್ ಸಿಂಥಸಿಸ್, ನ್ಯಾನೋ ಪಾರ್ಟಿಕಲ್ಸ್, their characterization and their application in seed germination, psychology, antimicrobial, anti-cancer areas, ಈ ಥರ ಹಲವಾರು ವಿಶೇಷ ರೀತಿಯ ಸಂಶೋಧನೆಯನ್ನು ಕಂಡುಕೊಂಡಿದ್ದಾರೆ. ಇವರ ಕೆಲವು ಸಂಶೋಧನಾ ಬರಹಗಳು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಿಗೆ ಪ್ರಕಟಣೆಗೊಂಡಿದ್ದಾವೆ. ಜೊತೆಗೆ ಇವರ ಹಿರಿಮೆಗೆ ಇನ್ನೊಂದು ಹೆಸರು ಅಂದರೆ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಕುವೆಂಪು ಬಯೋ ಪಾರ್ಕ್ ಸ್ಥಾಪನೆಗೆ, ಅದರ ಅಭಿವೃದ್ಧಿಗೆ ಮೂಲ ಕಾರಣಕರ್ತರು ಇವರಾಗಿದ್ದಾರೆ. ಈ ಮಹತ್ ಕಾರ್ಯವನ್ನು ಅವರು ರಾಜ್ಯ ಸರ್ಕಾರದ ಮಾರ್ಗದರ್ಶನದಂತೆ ನೆರವೇರಿಸಿಕೊಂಡು ಬಂದಿದ್ದಾರೆ. ಇದು ಕುಪ್ಪಳ್ಳಿಯ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿದೆ. ಕುವೆಂಪು ಬಯೋ ಪಾರ್ಕ್ ಈ ಒಂದು ಇಂಥ ವಿಶೇಷ ಸಂದರ್ಭದಲ್ಲಿ ಇಂಥ ಹಿರಿಯ ವಿದ್ವಾಂಸರು, ವಿಜ್ಞಾನಿಗಳು, ಆದರ್ಶ ಪ್ರಾಧ್ಯಾಪಕರು, ಆಡಳಿತಗಾರರು ನಮ್ಮೊಂದಿಗಿರುವುದು ನಿಜಕ್ಕೂ ಸಂತೋಷವನ್ನು ತಂದಿದೆ. ಇದೇ ರೀತಿ ಶೈಕ್ಷಣಿಕವಾಗಿ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡು, ಅದೇ ರೀತಿ ಅವರ ವಿದ್ವತ್ಪೂರ್ಣ ಭಾಷಣಗಳಿಂದ, ಉಪನ್ಯಾಸಗಳಿಂದ, ಸಂಶೋಧನೆಯಿಂದ ಜನಮನ್ನಣೆಯನ್ನು ಪಡೆದಿದ್ದಾರೆ. ಅದೇ ರೀತಿ ಇವರ ಅತಿ ಮುಖ್ಯವಾದ ಒಂದು ವಿಶೇಷವಾದ ಒಂದು ಸಂಶೋಧನೆಯನ್ನು ನಾವು ತಿಳಿಸಲೇಬೇಕು. ಅದು ನಲ್ಲೂರು ಟ್ಯಾಮಿರನ್ ಗ್ರೋವ್ ಆ್ಯಸ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ ಆ್ಯಸ್ ಪರ್ ದಿ ಪ್ರಾವಿಷನ್ ಆಫ್ ದಿ ಆ್ಯಕ್ಟ್. ಈ ಮಹತ್ ಕಾರ್ಯಕ್ಕೆ ಅವರಿಗೆ ರಾಜ್ಯಾದ್ಯಂತ ಹಲವು ಪ್ರಶಂಸೆಗಳು ಬಂದಿದೆ. ಇಂಥ ಹಿರಿಯ ಆದರ್ಶ ಪ್ರಾಧ್ಯಾಪಕರು, ಆಡಳಿತಗಾರರು, ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀಯುತ ಪ್ರೊಫೆಸರ್ TC ತಾರನಾಥ್ ಅವ್ರನ್ನ ಈ ತುಂಬು ಸಭೆಗೆ ಪರಿಚಯ ಮಾಡಿಕೊಡುವ ಅವಕಾಶ ನೀಡಿದ್ದಕ್ಕೆ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಆತ್ಮೀಯರೇ,
ಈಗ ಆಗಲೇ ನೀವೆಲ್ಲರೂ ಕೂಡ ತುಂಬ ಹತ್ತಿರದಿಂದ ನಿಮ್ಮ ಕುಲಪತಿಗಳನ್ನ ಗಮನಿಸಿದ್ರಿ. ಅವರು ಬಂದು ನಾವು ಇಡೀ ಸಮಾಜನ ಗಮನಿಸ್ತಾ ಇದೆ. ಈ 7 ಬೀಳುಗಳಲ್ಲೆಲ್ಲ ಯಾವ ರೀತಿ ಮುಕ್ತ ವಿಶ್ವವಿದ್ಯಾಲಯ ಬೆಳೆಯುತ್ತಂತ ಬಂದ ಸ್ವಲ್ಪ ದಿನದಲ್ಲೇ ಅವರು ರಾಷ್ಟ್ರೀಯ ಮೌಲ್ಯಾಂಕನ ನ್ಯಾಕ್ ಸಂಸ್ಥೆಯಿಂದ A+ ಗ್ರೇಡನ್ನು ನಿಮ್ಮೆಲ್ಲರ ಸಹಯೋಗ ಸಹಕಾರ ಮತ್ತು ಶ್ರಮದಿಂದ ಅವರು ಪಡೆಯಲಿಕ್ಕೆ ಅವಕಾಶ ಆಯಿತು. ಹಾಗೆ NIRF ರ್ಯಾಂಕಿಂಗ್ ಇಡೀ ರಾಷ್ಟ್ರದಲ್ಲೇ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯ ಅಂತ ಉಲ್ಲೇಖನೀಯ ವಿಶ್ವವಿದ್ಯಾಲಯಕ್ಕೆ ಮನ್ನಣೆಯನ್ನು ಪಡೆಯಿತು. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ಅವರ ಒಂದು ನಿರಂತರ ಕಾರ್ಯ ಚಟುವಟಿಕೆಗಳು ಶ್ರಮದಿಂದ ಇವತ್ತು ವಿಶ್ವವಿದ್ಯಾಲಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಹಲವಾರು ತಡೆಗಳನ್ನು ನಿವಾರಣೆ ಮಾಡಿ ಒಂದು ಉನ್ನತ ಮಟ್ಟದ ಸಂಸ್ಥೆ, ಯಾವ ಸಂಸ್ಥೆ ಕೇವಲ 34 ಕೋರ್ಸ್ಗಳಿಂದ 84 ಕೋರ್ಸ್ಗಳಿಗೆ ವಿಸ್ತರಿಸಿ ವಿದ್ಯೆಯನ್ನು ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿರತಕ್ಕಂತಹ ನೀವೆಲ್ಲರೂ ವಿಶೇಷವಾಗಿ ಕುಲಪತಿಗಳಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಇದು ನನಗೆ ತಿಳಿದಾಗೆ ಅವ್ರು ಯಾರೋ ನೋಡಲಿ, ಯಾರೋ ಮೆಚ್ಚಿಸ್ಲಿ, ಯಾರೋ ಮಾಡಲಿ ಅಂತ ಮಾಡಿದ್ದಲ್ಲ. ಒಬ್ಬ ವ್ಯಕ್ತಿ ಕ್ರಿಯಾಶೀಲವಾಗಿ ಮನಸ್ಸುಗೊಟ್ಟು ಕೆಲಸವನ್ನು ಮಾಡಿದ್ರೆ ಅಪಾರವಾದ ಬದಲಾವಣೆ ತರಲಿಕ್ಕೆ ಅವಕಾಶ ಇರ್ತದೆ. ಮತ್ತು ವಿಶೇಷ ಅಂದರೆ ಎಲ್ಲವರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಒಂದು ತಂಡವನ್ನು ಕಟ್ಕೊಂಡು ಮಾಡೋದೇನಿರ್ತಲ್ಲ, ಅದು ನನ್ನದು ನಮ್ಮದು ಅಂತಕ್ಕಂಥ ಭಾವನೆ ಮೈಸೂರು, ಬೆಂಗಳೂರು, ಧಾರವಾಡ, ಗುಲ್ಬರ್ಗ, ಬೀದರು ಇವೆಲ್ಲ ಬದಿಗಿಡಿ. ಸೃಷ್ಟಿ, ಭೂಮಿ, ಅಖಂಡ ಭೂಮಿ, ಸೂರ್ಯ, ಗಾಳಿ, ನೀರು, ಬೆಳಕು, ಯಾವುದಕ್ಕೂ ಒಂದು ಸೀಮೆ ಇಲ್ಲ, ಮಿತಿ ಇಲ್ಲ. ಈ ಜಗತ್ತಿನ ಸರ್ವ ಚಟುವಟಿಕೆಗಳಿಗೆ ಭೌತಿಕ ಕ್ರಿಯೆಗಳಿರ್ಬೋದು, ರಾಸಾಯನಿಕ ಕ್ರಿಯೆಗಳಿರ್ಬೋದು, ಜೈವಿಕ ಕ್ರಿಯೆಗಳಿರ್ಬೋದು, ಎಲ್ಲದಕ್ಕೂ ಸೂರ್ಯನ ಶಕ್ತಿಯೇ ಮೂಲ. ಶಕ್ತಿ ಮತ್ತು ಬೆಳಕು. ಭೂಮಿ ಇನ್ನಿತರ ಗ್ರಹಗಳೊಂದಿಗೆ ಸೂರ್ಯನಿಂದ ಸಿಡಿದು ಬಂದು ಉಂಟಾಗಿರ್ತಕ್ಕಂಥ ಭೂಮಿ ಅದು ಸೌರಮಂಡಲದಲ್ಲಿ 3ನೇ ಸ್ಥಾನದಲ್ಲಿ ಇರೋದರಿಂದ ಸರಿಯಾದಂಥ ಒಂದು ಪೂರಕವಾದ ವಾತಾವರಣದಿಂದ ಇಲ್ಲಿ ಜೀವಿಗಳ ಉಗಮ ಮತ್ತು ವಿಕಾಸ ಆಗಿ ಇವತ್ತು ಸಮಸ್ತ ಭೂಮಂಡಲ ಅಗಣಿತ ಜೀವರಾಶಿಗಳು, ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಜೈಗ್ಯಾಂಟಿಕ್ ವೇಲ್ಸ್ ಇರ್ಬೋದು, ನೀರಿನಲ್ಲಿರ್ತಕ್ಕಂಥದ್ದು, ಆನೆಗಳಿರ್ಬೋದು, ನಮಗೆಲ್ಲರಿಗೂ ಒಂದು ಆವಾಸ ಸ್ಥಾನವಾಗಿದೆ. ಹೇಗೆ ಗಾಳಿ, ಬೆಳಕು, ನೀರು, ವಾಯು, ಆಕಾಶ, ಪ್ರಕೃತಿಯ ಈ ಪಂಚಮಹಾಭೂತಗಳು ಎಂದೂ ಕೂಡ ಭೇದ ಭಾವನ ಮಾಡಲಿಕ್ಕೆ ಶಕ್ಯನೂ ಇಲ್ಲ. ಆ್ಯಂಡ್ ಈಚ್ ಆ್ಯಂಡ್ ಎವರಿ ಆರ್ಗ್ಯಾನಿಸಮ್ ಲಿವಿಂಗ್ ಆನ್ ದಿಸ್ ಬ್ಯೂಟಿಫುಲ್ ಪ್ಲಾನೆಟ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ 5 ಎಲಿಮೆಂಟ್ಸ್ ಆಫ್ ದಿ ನೇಚರ್. ಒಂದು ವೈರಾಣು ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ವೇಲ್ ಇರ್ಬೋದು, ಆನೆ ಇರ್ಬೋದು, ಮನುಷ್ಯನ ಇರ್ಬೋದು, ನಾವೆಲ್ಲರೂ ಕೂಡ ಈ ಪಂಚಮಹಾಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಶರೀರ ಇದು. ಹೀಗೆ ಮಾತಾಡ್ತಾ ಬೆಳಗ್ಗೆ ಏನೋ ಒಂದು ಮಾತು ಬಂತು, ಹೇಳಿದೆ, ನಾವೆಲ್ಲ ಎಷ್ಟು ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿ ಇರ್ತೀವಿ ಎಲ್ಲಿವರೆಗೆ ಅಂದರೆ ನಮ್ಮಲ್ಲಿ ಶಿವ ಇರೋವರೆಗೆ ನಾವು ತುಂಬ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಶಿವ ಬಿಟ್ಟರೆ ಶಿವಾರ್ಪಣಮಸ್ತ ಆಗ್ತೀವಿ. ಅಂದರೆ ತಾತ್ಪರ್ಯ ಇಷ್ಟೇ, ಪ್ರಕೃತಿ, ನಿಸರ್ಗ ಯಾರನ್ನು ಕೂಡ, ಯಾವ ಪ್ರಾಣಿಗಳನ್ನು, ಸಸ್ಯಗಳನ್ನು, ಜೀವಿಗಳನ್ನು ಭೇದ ಭಾವ ಮಾಡಿಲ್ಲ. ಆದರೆ ವೈರುಧ್ಯಗಳೇನಪ್ಪ ಅಂದರೆ ಮಾನವ ಸಮಾಜದಲ್ಲಿ ಭೇದ ಭಾವ ಭಿನ್ನತೆಗಳಿಂದ ನಾವು ಬಳಲ್ತಾ ಇದ್ದೀವಿ ಅಂದರೆ ಅತಿಶಯೋಕ್ತಿ ಏನಲ್ಲ. ಪ್ರಕೃತಿ ಹೇಳ್ತದೆ, ವಿ ಆರ್ ಆಲ್ ಒನ್, ವೈ ಸಚ್ ಎ ಡಿಫರೆನ್ಸ್. ಏನು ರಕ್ತದ ಬಣ್ಣ ಏನಾದ್ರು ಬೇರೆ ಬೇರೆ ಇದೆಯಾ? ಏನಿಲ್ಲ. ನೀರು ಕುಡಿಯೋದೇನಾದ್ರು ಬೇರೆ ಬೇರೆ ಇದೆಯಾ? ಇಲ್ಲ. ಎಲ್ಲ ಒಂದೇ. ಹಾಗೆ
ಇಂದು ರಾಷ್ಟ್ರೀಯ ಐಕ್ಯತಾ ದಿನವನ್ನು ಆಚರಿಸೋದು ಈ ದೇಶದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಅಂದರೆ ಗೃಹ ಸಚಿವರು. ಈ ದೇಶ ಆಂಗ್ಲರಿಂದ ಬಿಡುಗಡೆಗೊಂಡಾಗ ಪುಟ್ಟ ಪುಟ್ಟ ಸಂಸ್ಥಾನಗಳು ರಾಜ ಮಹಾರಾಜರುಗಳಿದ್ರು. ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸುಮಾರು 260ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿ ಈ ಒಂದು ಅಖಂಡತೆ ಮತ್ತು ಏಕತೆಗೆ ಕಾರಣೀಭೂತರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಆಲೋಚನೆ, ವಿಚಾರ, ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಅತ್ಯಮೂಲ್ಯ, ಅನಿವಾರ್ಯವೂ ಕೂಡ ಈ ಸಮಾಜದಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಭಗವಾನ್ ಬುದ್ಧ 2500 ವರ್ಷಗಳಿಂದ ಹೇಳಿದ್ದಾನೆ, ನಮ್ಮ ಆಲೋಚನೆಗಳು ನಮ್ಮನ್ನು ನಿರ್ಧರಿಸ್ತವೆ. ನಮ್ಮ ಆಲೋಚನೆಗಳೇ ನಾವೇನು ಆಲೋಚನೆ ಮಾಡ್ತೀವಿ ಅದರಂತೆ ನಾವು ಆಗ್ತೀವಿ. ಹಾಗೆ ಬಸವಣ್ಣನವರು ಹೇಳ್ತಾರೆ ಇನ್ಕ್ಲೂಸಿವ್ನೆಸ್ ಅಂತ. ಇವತ್ತು ದೊಡ್ಡ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ನೆಸ್ ಇನ್ ಎವರಿ ವೇ, ಇನ್ ಎವರಿ ಫೀಲ್ಡ್. ಪಾಲಿಟಿಕ್ಸ್ ಇರಲಿ ಅಥವಾ ಸೊಸೈಟಿ ಇರಲಿ, ಸಮಾಜ ಇರಲಿ, ರಾಜಕೀಯ ಇರಲಿ, ಆರ್ಥಿಕತೆ ಇರಲಿ, ಸಮಾನತೆ ಇರಲಿ, ಅಥವಾ ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇನ್ಕ್ಲೂಸಿವ್ನೆಸ್ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ನೆಸ್ ಅನ್ನೋ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಕೂಡ. ಆದರೆ ಬಸವಣ್ಣವ್ರು ಹೇಳ್ತಾರೆ, ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವ ಕೂಡಲ ಸಂಗಮ ದೇವನ ಮನೆ ಮಗನೆಂದೆನಿಸಯ್ಯ ಅಂತ. ಈಗ ಸ್ವಲ್ಪ ನಾನು ಹಿಂದಕ್ಕೆ ತೊಗೊಂಡೋಗ್ತೀನಿ ನಿಮ್ಮನ್ನ. 12ನೇ ಶತಮಾನದ ಶಿವಶರಣ ಅಕ್ಕಮಹಾದೇವಿ ತಮ್ಮ ವಚನದಲ್ಲಿ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ, ಎಮ್ಮ ಮನ ನಿಮ್ಮೊಳಗೊಂಡ ಬಳಿಕ ಬಹು ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತ. ಎಂಥ ಅತ್ಯದ್ಭುತವಾದಂತಹ ವೈಜ್ಞಾನಿಕ ವಚನ ಮತ್ತು ಮನೋವೈಜ್ಞಾನಿಕ ವಚನ. ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ನಿಮ್ಮ ಗಮನಕ್ಕೆ ತಂದಿನಿ, ಜಗತ್ತಿನ ಸರ್ವ ಚಟುವಟಿಕೆಗಳಿಗೂ ಸೂರ್ಯನ ಶಕ್ತಿ ಮತ್ತು ಬೆಳಕೆ ಆಧಾರ. ಈ ಭೂಮಿ ಆದರೂ ಕೂಡ ಸೂರ್ಯನಿಂದ ಬಂದಿರತಕ್ಕಂಥದ್ದು. ಏನು ಸಂಯೋಜನೆ ಕ್ರಿಯೆ ಏನಿರುತ್ತಲ್ಲ, 2 ಹೈಡ್ರೋಜನ್ ಸಂಯೋಜನೆಗೊಂಡು ಹೀಲಿಯಂ ಉಂಟಾಗ್ತದೆ. ಅದರಿಂದ ಅಪಾರವಾದ ಶಕ್ತಿ ಮತ್ತು ಬೆಳಕು ಉಂಟಾಗ್ತದೆ ಇವತ್ತಿಗೂ ಕೂಡ ಸೂರ್ಯನಲ್ಲಿ. ಇಟ್ ಇಂಡಿಕೇಟ್ಸ್ ದ ಬೇಸಿಕ್ ಎಲಿಮೆಂಟ್ ಆಫ್ ಮದರ್ ಅರ್ತ್ ಈಸ್ ಜಸ್ಟ್ ಹೈಡ್ರೋಜನ್. ಇನ್ನೂ ಮುಂದೆ ಸಂಶೋಧನೆ ಮಾಡಿ ಬೆಂಗಾಲಿ ಸೈಂಟಿಸ್ಟ್ ಬೋಸ್ ಅಂತ ಹಿಗ್ಸ್ ಅಂತಕ್ಕಂಥ ಪಾಶ್ಚಿಮಾತ್ಯ ಹೇಳಿ ಗಾಡ್ಸ್ ಪಾರ್ಟಿಕಲ್ ಅಂತ ಅನ್ವೇಷಣೆ ಮಾಡಿದ್ದಾರೆ. ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತಾರೆ. ಇಡೀ ಜಗತ್ತಿನ ಸೃಷ್ಟಿಗೆ ಮೂಲ ಗಾಡ್ಸ್ ಪಾರ್ಟಿಕಲ್ ಆರ್ ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಅಂತ. ನಾವು ಅಷ್ಟು ಬಹಳ ಆಳವಾಗಿ ಹೋಗೋದು ಬೇಡ, ಸಾಮಾನ್ಯರಾಗಿ ವಿಚಾರ ಮಾಡೋಣ. ಹೈಡ್ರೋಜನ್ ಈಸ್ ಅ ಮೂಲ. ಅಟಾಮಿಕ್ ಇದರಲ್ಲಿ ಮೆಂಡಲೀಫ್ ಪೀರಿಯಾಡಿಕ್ ಟೇಬಲ್ ನೋಡಿದ್ರೆ ನಂಬರ್ 1 ಮೂಲ ಅದು. ಈ ಯಾವ ರೀತಿ ಹೈಡ್ರೋಜನ್ ಮೂಲ, ಆ ಮೂಲ ಧಾತುವಿನಿಂದ ಏನು ಮೆಂಡಲೀಫ್ ಪೀರಿಯಾಡಿಕ್ ಟೇಬಲ್ ಎಲ್ಲೆಲ್ಲಿ ಸ್ಲಾಟ್ಸ್ ಇಲ್ಲ ಅದೆಲ್ಲವೂ ಕೂಡ ವಿಕಾಸವಾದಂಥದ್ದೇ ಮೂಲ ದ್ರವ್ಯದಿಂದ. ಸೊ ಇನ್ನಿತರ ಗ್ರಹಗಳಲ್ಲಿ ತಂದಿರ್ತಕ್ಕಂಥ ನೀವು ಅನ್ವೇಷಣೆ ಮಾಡಿದ್ರು ಕೂಡ ನಮಗೆ ಸಿಗೋದು ಅದೇ ಧಾತುಗಳು, ಅದನ್ನು ಬಿಟ್ಟು ಬೇರೆ ಏನು ಸಿಗೋಂಗಿಲ್ಲ. ಎಂತ ಇಟ್ಸ್ ಎ ಕೆಮಿಕಲ್ ಎವಲ್ಯೂಷನ್ ಅಂತ ಹೇಳ್ತೀವಿ. ದೆನ್ ವಿ ಡಿಸ್ಕಸ್ ಅಂಡ್ ಟಾಕ್ ಅಬೌಟ್ ದಿ ಆರ್ಗ್ಯಾನಿಕ್ ಎವಲ್ಯೂಷನ್ ಅಂಡ್ ಬಯಾಲಜಿಕಲ್ ಎವಲ್ಯೂಷನ್. We are considered as the crown of evolution. Homo sapiens are considered as the crown of evolution. ಐಕ್ಯತೆ, ಸಮಾನತೆ, ಸರಳತೆ, ಎಲ್ಲರನ್ನು ಗೌರವಿಸುವುದು ನಮ್ಮ ಭಾವನೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಇದ್ದಾಗ ಯಾವ ಕ್ಲೇಶಗಳಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ, ವೈಷಮ್ಯಗಳಾಗಲಿ ಬರಲಿಕ್ಕೆ ಅವಕಾಶನೇ ಇರೋದಿಲ್ಲ. ಅಂಥ ವ್ಯಕ್ತಿತ್ವವನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗೆ ನಮ್ಮ ಮಕ್ಕಳಲ್ಲೂ ಕೂಡ ಅದನ್ನು ಅಳವಡಿಸ್ಬೇಕಾಗತ್ತೆ. ನಾನು ಹಾಗೆ ಮಾತಾಡ್ತಾ ಕೇಳಿದೆ, ಸನ್ಮಾನ್ಯ ಕುಲಪತಿಗಳ ಅವಧಿನಲ್ಲಿ ಹೆಚ್ಚು ಕಾರ್ಯಕ್ರಮಗಳು, ಇಂಥ ವಿಚಾರ ಸಂಕಿರಣಗಳು, ಮಹಾತ್ಮರ ಜನ್ಮ ಜಯಂತಿಗಳು ಎಲ್ಲ ಆಚರಣೆ ಮಾಡಿದ್ರು. ಏನು ಲೆಕ್ಕ ಇಟ್ಟಿಲ್ಲ ಸರ್, ಅದು ಒಂದು 600, 700, 800 ಆಗಿರ್ಬೋದು. ಅಂದರೆ ನೀವೆಷ್ಟು ಸುದೈವಿಗಳಂದರೆ
ಇಷ್ಟು ಕಾರ್ಯಕ್ರಮಗಳು ನೀವೇನು ಅಟೆಂಡ್ ಆಗಿರ್ತಿಲ್ಲ, ನಿಮ್ಮ ಅರಿವಿಲ್ಲದಲ್ಲೇ ನಿಮ್ಮ ವ್ಯಕ್ತಿತ್ವದಲ್ಲಿ ಮಾರ್ಪಾಡಾಗಿರ್ತವೆ. ಅದರ ಫಲ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ ಮರಿಗೆ ಸಿಗುತ್ತೆ. ಅದು ಒಂದು ಪರಿವರ್ತನೆ. ಅದಕ್ಕೆ ನಾನು ಸನ್ಮಾನ್ಯ ಕುಲಪತಿಗಳನ್ನ ಶ್ಲಾಘಿಸ್ತೀನಿ. ಯಾಕೆಂದರೆ ಯಾರೋ ಒಬ್ರು ಇಲ್ಲಿ ಬಂದು ಮಾತಾಡ್ತಾರೆ ಅಂದರೆ ತಮ್ಮ 10, 15, 20 ವರ್ಷಗಳ ಒಂದು ಸಾರವನ್ನು ನಿಮ್ಮ ಮುಂದೆ ಇಡ್ತಾರೆ ಹೊರತು ಅದನ್ನೆಲ್ಲ ನಾವು ಓದಿ ತಿಳ್ಕೊಬೇಕಂದ್ರೆ ನಮ್ಮ ಜೀವಮಾನ ಕೊಡೋದು ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಒಳ್ಳೆಯ ಶ್ಲಾಘನೀಯ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸನ್ಮಾನ್ಯ ಕುಲಪತಿಗಳ ನೇತೃತ್ವದಲ್ಲಿ ಮತ್ತು ಒಂದು ಒಳ್ಳೆಯ ಅಧಿಕಾರಿ ತಂಡದಿಂದ ಮಾಡ್ತಾ ಇದ್ದರೆ ಅದು ಅಭಿನಂದನೆಗೆ ಖಂಡಿತ ಅರ್ಹರು. ಸೊ ಸಮಾನತೆ, ಸರ್ವ ಸಮಾನತೆ. ಹಾಗೆ ಮುಂದೆ ಇನ್ನೊಂದು ವಚನವನ್ನು ಉಲ್ಲೇಖಿಸಿ ನಾನು ಹೆಚ್ಚು ಸಮಯ ತಗೊಳ್ಳೋದನ್ನು ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಬಸವಣ್ಣವರು ತಮ್ಮ ವಚನದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಏನು ಈ 7 ತತ್ವಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಅತ್ಯುತ್ತಮ ಸರ್ವಶ್ರೇಷ್ಠ ವ್ಯಕ್ತಿ ಆಗ್ತೀರಿ. ನಿಮ್ಮ ಮಕ್ಕಳು ಕೂಡ ಶ್ರೇಷ್ಠರಾಗ್ತಾರೆ ಜೀವನದಲ್ಲಿ ಅನ್ನೋಲ್ಲಿ ಯಾವುದೇ ವಿಶೇಷ ಏನಿಲ್ಲ. ನಾನು ಯಾವಾಗಲೂ ನಮ್ಮ ಸಿಬ್ಬಂದಿಗಳನ್ನ ನಾವು ಮಾತಾಡಬೇಕಾದ್ರೆ ಹೇಳ್ತಿರ್ತೀನಿ, ನೋಡಿ ನಿಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನೋ ಕಷ್ಟ ಇಟ್ಕೊಂಡು ಬಂದಿರ್ತಾರೆ, ಏನೋ ತೊಂದರೆ ಪಟ್ಕೊಂಡು ಬಂದಿರ್ತಾರೆ. ಅವ್ರನ್ನ ಒಳ್ಳೆ ರೀತಿಯಿಂದ ಮಾತಾಡಿಸಿ ಏನು ಸಾಧ್ಯತೆ ಅವ್ರಿಗೆ ಕೆಲಸ ಮಾಡಿಕೊಡಿ. ಹಾಗೆ ಮಾಡಿಕೊಟ್ಟಾಗ ಆ ಮಕ್ಕಳನ್ನ ಆ ಪ್ರೀತಿ ಮತ್ತು ಆ ಕಾಳಜಿಯಿಂದ ನೀವೇನು ಗಮನಿಸ್ತಿ ಕೆಲಸ ಮಾಡ್ಕೊಳ್ತಿರಲ್ಲ, ನೀವು ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಒಂದು ತೃಪ್ತಿ ನಿಮ್ಮಲ್ಲಿ ಇರ್ತದೆ. ಆ ಭಾವನೆ ನಿಮ್ಮ ಮಕ್ಕಳನ್ನು ಆ ಭಗವಂತ ಖಂಡಿತ ಕಾಪಾಡ್ತಾನೆ, ಕೈ ಹಿಡಿದು ನಿಮ್ಮ ಕುಟುಂಬವನ್ನು ನಡೆಸ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಟ್ಸ್ ಕಾಯಕವೇ ಕೈಲಾಸ, ಇನ್ವಾಲ್ವ್ಮೆಂಟ್ ಇನ್ ದಿ ವರ್ಕ್ ವಿತ್ ಮೈಂಡ್ ಆ್ಯಂಡ್ ಆ್ಯಕ್ಷನ್. ಕ್ರಿಯೆ ಮತ್ತು ಜ್ಞಾನ ಸಂಯೋಜನೆ ತೊಡಗಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ವಿಶ್ವವಿದ್ಯಾಲಯ ಇನ್ನೂ ಹೆಚ್ಚಿನದಾಗಿ ಉನ್ನತಿ ಹತ್ರ ಹೋಗ್ತದೆ. ಹಾಗೂ ಈಗ ಆಲ್ರೆಡಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡಿದೆ. ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ಯಾವುದೇ ರೀತಿ ನಾವು ಇಡೀ ಭರತ ಖಂಡ ಭೌಗೋಳಿಕವಾಗಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದು. ಕೇವಲ 7 ಸೈಜ್ನಲ್ಲಿ, ಆದರೆ ಮೋರ್ ದೆನ್ 8% ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಆನ್ ದಿಸ್ ಬ್ಯೂಟಿಫುಲ್ ಅರ್ತ್. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಭೂಭೌಗೋಳಿಕ ವಾತಾವರಣಗಳು ಭಾರತ ದೇಶದಲ್ಲಿದೆ. ಅದಕ್ಕೆ ಅನುಗುಣವಾಗಿ ಅಖಂಡ ಜೀವರಾಶಿಗಳು, ಜಲಚರವಾಸಿಗಳು, ಭೂವಾಸಿಗಳು ಆವಾಸ ಸ್ಥಾನ ಇದೆ. ದ ಇಂಡಿಯಾ ರೆಪ್ರೆಸೆಂಟ್ಸ್ ದಿ ವೆರಿಡ್ ಬಯೋಡೈವರ್ಸಿಟಿ ಎಲಿಮೆಂಟ್ಸ್ ಆಫ್ ದಿ ವರ್ಲ್ಡ್. ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು, ಟ್ರೈಬಲ್ಸ್, ಬೇರೆ ಬೇರೆ ಆಚರಣೆಗಳು, ಆಹಾರ ಪದ್ಧತಿಗಳು, ಸಂಸ್ಕಾರಗಳು ಎಲ್ಲೋ ಭಿನ್ನತೆ ಇದ್ದರೂ ಕೂಡ ಈ ಭೂಮಿ ಅಖಂಡವಾಗಿ ಏಕತೆಯಿಂದ ವಿ ಆರ್ ಒನ್. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅಂತ ಹೇಳ್ತೀವಿ. ವಿವಿಧತೆಯಲ್ಲಿ ಏಕತೆ ಇದೆ. ನಾನು ಹೇಳಿದ್ದನ್ನೆಲ್ಲ ನೀವು ಒಪ್ಪಬೇಕಂತ ಏನು ಕಂಪಲ್ಷನ್ ಏನೂ ಇಲ್ಲ, ಯಾರಿಗೂ ಇಲ್ಲ. ಪ್ರತಿಯೊಂದನ್ನು ಕೂಡ ವಿಶ್ಲೇಷಿಸಿ ಸರಿ ಅನಿಸಿದ್ರೆ ಒಪ್ಕೊಳ್ಳಬೇಕು. ವೈಚಾರಿಕತೆಯಿಂದ ಕೆಲ ವಿಷಯಗಳನ್ನು ನಾವು ಒಪ್ಕೊಳ್ಳೋದಿಲ್ಲ. ಅಭಿಪ್ರಾಯ ಭೇದಗಳು ಬರಬಹುದು, ಯಾವತ್ತೇ ಆಗಲಿ ಅದು ಅಭಿಪ್ರಾಯಗಳಿಗೆ, ವಿಷಯಗಳಿಗೆ ಸಂಬಂಧಿಸಿದ್ದೇ ಆಗಿರಬೇಕೇ ಹೊರತು ಯಾರೂ ಅದನ್ನು ವ್ಯಕ್ತಿಗತವಾಗಿ ತಗೊಳ್ಬಾರ್ದು. ಎವ್ರಿಥಿಂಗ್ ಶುಡ್ ಬಿ ಇಶ್ಯೂ ಬೇಸ್ಡ್. ಆಫ್ಟರ್ ದಟ್ ಇಶ್ಯೂ ವಿ ಆರ್ ಫ್ರೆಂಡ್ಸ್, ವಿ ಆರ್ ಕಲೀಗ್ಸ್, ಫರ್ಗೆಟ್ ಎವ್ರಿಥಿಂಗ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಆರ್ಗನೈಸೇಷನ್ ವಿ ಆರ್ ಟು. ಸೊ ಈ ಸಂದರ್ಭದಲ್ಲಿ ನನಗೆ ಆಮಂತ್ರಣವನ್ನು ನೀಡಿದ ಈ ಕಾರ್ಯಕ್ರಮದ ಸಂಘಟಕರಿಗೆ ವಂದಿಸುತ್ತಾ, ಇದಕ್ಕೆ ಕಾರಣರಾದಂಥ ಸನ್ಮಾನ್ಯ ಕುಲಪತಿಗಳಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ತಾಳ್ಮೆಯಿಂದ ನನ್ನ ಆಲಿಸಿದ ನಿಮಗೆಲ್ಲರೂ ಕೂಡ ಅಭಿನಂದಿಸುತ್ತಾ
ಎಲ್ಲರಿಗೂ ನನ್ನ ನಮಸ್ಕಾರಗಳು, ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ. ವೇದಿಕೆಯ ಗಣ್ಯರಿಂದ ಸನ್ಮಾನ್ಯ ಕುಲಪತಿಯವರಿಗೆ ಗೌರವ ಸಮರ್ಪಣೆ. ಏನಂದರೆ ಇವತ್ತಿನ ದಿನದ ಪ್ರಮುಖ ದಿನ ಯಾಕೆ ಆಚರಿಸ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಅಕ್ಟೋಬರ್ 31 ನಮ್ಮೆಲ್ಲರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತ ನಮ್ಮೆಲ್ಲರ ಮೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಪ್ರತಿಮೆಯನ್ನು, ದೊಡ್ಡ ಪ್ರತಿಮೆ ಉದ್ಘಾಟನೆ ಮಾಡಬೇಕಾದ್ರೆ ಗುಜರಾತಲ್ಲಿ ಅವತ್ತೊಂದು ದಿನ ಭಾಷಣ ಮಾಡ್ತಾ, ಇವತ್ತಿನ ದಿನ ನಾವು ನ್ಯಾಷನಲ್ ಯೂನಿಟಿ ಡೇ, ಮೀನ್ ರಾಷ್ಟ್ರೀಯ ಏಕತಾ ದಿನವಾಗಿ ಆಚರಿಸಬೇಕು ಅಂತೇಳಿ ಒಂದು ಪ್ರಮುಖವಾದ ಒಂದು ನಿರ್ಧಾರ ಮಾಡ್ತಾರೆ. ಅದಕ್ಕಿಂತ ಭಾರತದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಅದಕ್ಕೆ ನಾವು ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಯಾಕೆ ಕರಿತೀವಿ ಅಂದರೆ, ಒಂದು ದೇಶ, ಒಂದು ಮನೆಯೇ ಜೋಡಿಸೋಂಥ ಕಷ್ಟದ ಕಾಲದಲ್ಲಿ ಇವತ್ತು ಒಂದು ದೇಶ ಜೋಡಿಸೋದಿದೆಯಲ್ಲ, ಅದು ದೊಡ್ಡ ಒಂದು ಪ್ರಮುಖ ಪಾತ್ರ ಅಂತ ಹೇಳಿ ಅವತ್ತಿನ ದಿನ ಅದಕ್ಕೋಸ್ಕರ ನಮ್ಮ ಪ್ರಧಾನಿಯವರು ಏಕತಾ ದಿವಸ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇವರು ಪ್ರಥಮ ಉಪ ಪ್ರಧಾನಿಯಾಗಿ 3 ವರ್ಷ ಕಾಲ ಆಚರಣೆ ಮಾಡ್ತಾರೆ. ಮತ್ತು ಅವರು ಬೇರೆ ಬೇರೆ ಮಾಹಿತಿ ಮತ್ತು ಗೃಹ ಸಚಿವರಾಗಿ ಉತ್ತಮ ಕೆಲಸವನ್ನು ನಿರ್ವಹಣೆ ಮಾಡುತ್ತಾರೆ. ಅವರು ಅಚ್ಚುಮೆಚ್ಚಿನ ಕೆಲಸ ಏನಂದರೆ ಗೊತ್ತು, ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಗೃಹ ಸಚಿವರ ಇದರಲ್ಲಿ ಸಮ್ಮುಖದಲ್ಲಿ 370ನೇ ವಿಧಿ ಆರ್ಟಿಕಲ್ನ ತೆಗಿಬೇಕು ಅಂತ ತುಂಬ ಕನಸು ಅವ್ರಿಗೆ ಇರ್ತದೆ, ಬೃಹತ್ವಾದ ಕನಸು ಇರ್ತದೆ. ಅದನ್ನು ಈಡೇರಿಸ್ತದಲ್ಲ ನಮ್ಮ ಸರ್ಕಾರ, ಅದೊಂದು ಮಹತ್ವದ ಹೆಜ್ಜೆನೇ ಅಂತ ಹೇಳಬೇಕು. ಅವ್ರ ಕನಸು ಈಡೇರೋದಕ್ಕೆ ಈ ಸರ್ಕಾರವು ಸಹ ಅವ್ರ ಜೊತೆ ಕೈ ಜೋಡಿಸಿ ಒಂದು ದೇಶದ ಏಕೀಕರಣಕ್ಕೆ ಒಂದು ಸಂಯೋಜನವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಭಾರತ ವಿಕಾಸ ಮಹತ್ವ ಏನು, ಏಕತಾ ದಿವಸ ಮಹತ್ವ ಅಂದರೆ ಏನು? ಗೃಹ ಸಚಿವರ ಹೇಳಿಕೆ ಪ್ರಕಾರ ಈ ದಿನ ಅಂದರೆ ಅಕ್ಟೋಬರ್ 31 ನಮ್ಮ ದೇಶದ ಏಕತೆ, ಸಮಗ್ರತೆ, ಭದ್ರತೆಗೆ ನಿಜವಾದ ಮತ್ತು ಸಂಭಾವ್ಯ ಬದುಕೆಗಳನ್ನು ತಡೆದುಕೊಳ್ಳಲು ನಮ್ಮ ರಾಷ್ಟ್ರದ ಸಂಶಕ್ತಿ ಮತ್ತು ಸ್ಥಿತಿ ಪೌರತ್ವವನ್ನು ಪುನಃ ದೃಢೀಕರಿಸಲು ಒಂದು ಅವಕಾಶವನ್ನು ಒದಗಿಸುವ ದಿನವನ್ನು ಏಕತಾ ದಿವಸ ಅಂತ ನಾವು ಹೇಳ್ತೀವಿ. ಅಂದರೆ ಇದೆಲ್ಲ ಒಂದೇ ಒಂದು ಸಮ್ಮರಿ ಅಂದರೆ, ಏಕ ಭಾರತ ಮತ್ತು ಶ್ರೇಷ್ಠ ಭಾರತ ಎಂಬ ಧ್ಯೇಯದೊಂದಿಗೆ ಏಕತಾ ದಿವಸವನ್ನು ಆಚರಣೆ ಮಾಡ್ತಾ ನಾವು ಬಂದಿದ್ದೇವೆ ಅಕ್ಟೋಬರ್ 31ರಂದು. ಬಟ್ ನಾವು ಇವಾಗ ಈ ಒಂದು ಜನವರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇರಲಿ, ತಡವಾಗಿದೆ, ಆದರೂ ನಾವು ಆಚರಣೆ ಮಾಡ್ತಾ ಇರೋದು ಒಂದು ಪ್ರಮುಖವಾದಂಥ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ದೇಶವನ್ನು ನೋಡಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಇಲ್ಲಿ ನಾವು ಹೇಳ್ದಾಗೆ ನಮ್ಮ ಮಾನ್ಯ ಹಾಸನದ ಕುಲಪತಿಗಳು ಹೇಳ್ದಾಗೆ ನಮ್ಮಲ್ಲಿ ಬೇರೆ ಬೇರೆ ಸಂಸ್ಕೃತಿ, ವಿಚಾರಧಾರೆ ಮತ್ತು ಭಾಷೆಗಳು ಮತ್ತು ನಮ್ಮದೇ ಆದಂಥ ವೈಭವಗಳು, ಬೇರೆ ಬೇರೆ ಥರ ರಾಜ್ಯದ ವೈಭವಗಳು ತುಂಬಿಕೊಟ್ಟಿರುವಂಥ ದೇಶ. ಅದರಲ್ಲಿ 140 ಕೋಟಿ ಜನಸಂಖ್ಯೆ ದಾಟ್ತಿದ್ದಾವೆ ಇವತ್ತು. 148 ಜನಸಂಖ್ಯೆಗೂ ಬೇರೆ ಬೇರೆ ಆದಂಥ ಪ್ರಾತಿನಿಧ್ಯಗಳು, ಬೇರೆ ಬೇರೆ ಆದ ಸಂಸ್ಕೃತಿಗಳು, ವಿಚಾರಧಾರೆಗಳು ತುಂಬಿಕೊಂಡಿದೆ. ಇದಕ್ಕೆಲ್ಲ ಹೆಚ್ಚಾಗಿ ನಮ್ಮ ದೇಶದ ಏಕತೆಗೆ ಸವಾಲುಗಳು ಧರ್ಮ, ಜಾತಿ ಮತ್ತು ಭಾಷೆಗಳು. ಧರ್ಮ ಮತ್ತು ಜಾತಿ ಭಾರತ ಇವತ್ತು ನಮಗೆ ಭಾಳ ಸವಾಲಾಗಿ ಪರಿಣಮಿಸಿದೆ. ಯಾಕಂದರೆ ಪ್ರತಿಯೊಂದು ನೀವು ಇವತ್ತಿನ ದಿನ ಭಾರತದ ದಿನವನ್ನು ನೋಡಬೇಕು ಅಂದರೆ ನಿಮ್ಗೆ ಹೆಚ್ಚಾಗಿ ಕಾಣೋದು ಎಲ್ಲರೂ ಒಂದು ಕಡೆ ನೀರಿಗಾಗಿ ಗಲಾಟೆ, ಭಾಷೆಗಾಗಿ ಗಲಾಟೆ ಮತ್ತು ಧರ್ಮಕ್ಕಾಗಿ ಗಲಾಟೆ, ಆಹಾರಕ್ಕಾಗಿ ಗಲಾಟೆ. ಇವೆಲ್ಲ ನಮ್ಮ ಪ್ರತಿನಿತ್ಯ ಜಗಳಗಳು ಬರೀ ಪೇಪರಲ್ಲಿ, ನ್ಯೂಸಲ್ಲಿ ನಾವು ನೋಡುವಂಥ ಪ್ರತಿನಿತ್ಯ. ಒಂದಿಷ್ಟೆಲ್ಲ ಇದ್ದರೂ ಸಹ ನಾವು ಒಂದೇ ಬಾವುಟದ ಕೆಳಗೆ ನಿಂತು ಭಾರತ್ ಮಾತಾ ಕಿ ಜೈ ಅವ್ರು ಹೇಳಿದಾಗೆ, ನಮ್ಮ ಕುಲಪತಿಗಳು ಹೇಳಿದಾಗೆ, ಮತ್ತು ಒಂದು ಏನಾದರೂ ಇರಲಿ ನಮಗೆ ಇದು ನಮ್ಮ ರಾಷ್ಟ್ರಗೀತೆ ಆಡಬೇಕಾದ್ರೆ ಮೈ ನೆವರು ಹೇಳ್ತದೆ. ಇಷ್ಟೆಲ್ಲ ಇದ್ದರೂ ನಾವು ವೈವಿಧ್ಯದಲ್ಲಿ ನಿಂತು ಭಾರತ್ ಮಾತಾ ಕಿ ಜೈ ಅಂತ ಒಂದು ಬಾವುಟದ ಕೆಳಗೆ ನಾವು ಹೇಳುವಾಗ ನಮ್ಮ ಮೈ ನೆವರು ಹೇಳುತ್ತದೆ ಅಂತ ಹೇಳೋದಕ್ಕೆ ಒಂದು ಇಷ್ಟಪಡ್ತೇನೆ. ಯಾಕಂದರೆ ಏನೇ ಇರಲಿ, ವೈವಿಧ್ಯತೆ ಜಗಳಗಳಾಗಿರಲಿ,
ಒಂದೇನೇ ಆಗಿರಲಿ, ಒಬ್ರಿಗೊಬ್ರು ಕಂಡೇ ಆಗಲಿ, ಒಂದು ಇದು ನಮ್ಮ ರಾಷ್ಟ್ರ ಅಂತ ಹೇಳ್ಬೇಕಾದ್ರೆ ನಮಗೇನೋ ಒಂಥರ ಉಲ್ಲಾಸ, ಏನೋ ಒಂಥರ ಶಕ್ತಿ ತುಂಬುವಾಗೆ ಆಗ್ತದೆ. ಮತ್ತು ನೀವು ಭದ್ರತೆ ಅಂದರೆ ಯಾವುದು? ಭದ್ರತೆ ಅಂದರೆ ರಾಷ್ಟ್ರೀಯ ಭದ್ರತೆ, ಆಹಾರ ಭದ್ರತೆ ಮತ್ತು ಹಣಕಾಸಿನ ಭದ್ರತೆ, ರಕ್ಷಣಾ ಭದ್ರತೆ, ಇನ್ನು ಮುಂತಾದವುಗಳು ಉದಾಹರಣೆ ನಮ್ಮಲ್ಲಿ. ಈ ಭದ್ರತೆಗಳು ಸೇರಿದ್ರೆ ಮಾತ್ರ ನಾವು ರಾಷ್ಟ್ರ ಭದ್ರತೆಗೆ ಒಂದು ದಾರಿ ಅಂತ ಹೇಳ್ಬೋದು. ಇವತ್ತೇನಾಗ್ತಾ ಇದೆ, ನಾವು ನೋಡ್ಕೊಂಡ್ಬಂದಾಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಬಂದ ನಂತರ ನಾವು ನೋಡಬೇಕು ಅಂದರೆ ರಾಷ್ಟ್ರೀಯ ಭದ್ರತಾ ವಿಚಾರ ಬಂದಾಗ ನಮ್ಮ ಸಂವಿಧಾನದ ಮೇಲೆ ಭಾಳ ವಿಕೋಪವಾದ ಭೀಕರವಾದ ದಾಳಿಯಾಗಿದೆ. ಅದು ನಮ್ಮೆಲ್ಲರಿಗೂ ತಲೆ ತಗ್ಗಿಸುವಂಥ ಸ್ಥಿತಿ. ಮತ್ತು ಇತ್ತೀಚೆಗೆ ಬೇರೆ ಪಹಲ್ಗಾಮ್ ದಾಳಿ ಆಗಿರ್ಬೋದು, ಬೇರೆ ಉಗ್ರಗಾಮಿಗಳ ದಾಳಿ ನೋಡ್ತಾ ಹೋದಷ್ಟು ನಮ್ಮ ದೇಶದಲ್ಲಿ ಎಲ್ಲಿ ಸಾಗ್ತಾ ಇದ್ದೀವಿ ನಾವು, ಯುವಜನತೆ ಧಾರ್ಮಿಕತೆ ಹತ್ರ ಎಲ್ಲಿ ಸರಿತಾ ಇದ್ದೀವಿ, ಭಾಷಾವಾರವಾಗಿ ಎಷ್ಟು ನಾವು ಇದು ಮಾಡ್ತಾ ಇದ್ದೀವಿ ಅನ್ನೋದು ಭಾಳ ಬೇಸರ ಆಗ್ತದೆ. ಯಾಕಂದರೆ ಎಷ್ಟೆಲ್ಲ ಭದ್ರತೆಗಳಿದ್ರು ಎಲ್ಲೋ ನ್ಯೂನತೆಗಳಾಗ್ತವೆ. ಇವಕ್ಕೆಲ್ಲ ಕಾರಣ ಏನು ಗೊತ್ತಾ? ಭಾರತದ ದೇಶದಲ್ಲಿ ಒಳಗಿರುವಂತಹ ಜನಗಳಿಗೆ ದೇಶ ಪ್ರೇಮ ಇಲ್ಲದೆ ಇರೋವಂಥದ್ದು. ಒಳಗಿದ್ರೆ ಎಲ್ಲರಿಗೂ ಅಲ್ಲ. ಒಬ್ಬರು ಹೇಳ್ತಾರೆ ದೇಶದ ಹೊರಗೆ ಶತ್ರುಗಳನ್ನ ನಾವು ಬೇಕಾದ್ರೆ ಎಷ್ಟಾದರೂ ನಾವು ಹೊಡೆದಾಡ್ಬೋದು, ಒಳಗಿರೋ ಶತ್ರುಗಳನ್ನ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ. ಅದರಿಂದ ನಿಮ್ಮಂಥ ನಾಗರಿಕರು ಇವತ್ತೆಲ್ಲ ಎಲ್ಲ ಹೆಚ್ಚಿನ ಜವಾಬ್ದಾರಿ ನಾಗರಿಕರು ನಾವಿದ್ದೇವೆ. ದೇಶದ ಭದ್ರತೆ ಕೊಡಬೇಕು ಅಂದರೆ ಬರೀ ಸರ್ಕಾರದ ಪಾತ್ರವೇ ಅಲ್ಲ. ಪ್ರತಿ ಸಲ ನಾನು ಹೇಳ್ತೇನೆ, ಪ್ರತಿಯೊಬ್ಬ ನಾಗರಿಕರು ನಮ್ಮ ದೇಶದ ಬಗ್ಗೆ ಹೆಮ್ಮೆ ತೋರಿಸಿ ಪ್ರೀತಿ ವಿಶ್ವಾಸ ಅಲ್ಲ, ಒಂದು ನಮ್ಮ ಗೌರವ ಸೂಚಿಸಿದ್ರೆ ನಾವು ಭದ್ರತೆಗೆ ಒಂದು ಬುನಾದಿ ಆಡ್ಬೋದು ಅಂತೇಳಿ. ಯಾಕಂದರೆ ಎಷ್ಟೇ ಸರ್ಕಾರಗಳು ಪ್ರಯತ್ನ ಮಾಡಿದ್ರು ಈ ರಕ್ಷಣಾ ಭದ್ರತೆಗಳಾಗಲಿ, ಬೇರೆ ಭದ್ರತೆಗಳಾಗಲಿ, ಜನಸಂಖ್ಯಾ ಭದ್ರತೆಗಳಾಗಲಿ ನಾವು ತಡೆಗಟ್ಟಕ್ಕೆ ಒಂದು ಭದ್ರತೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಒಂದು ಮನಸ್ಸುಗೂಡಿ ಈ ದಿನ ಏಕತಾ ದಿವಸ ದಿನ ಒಂದು ಮನಸ್ಸಿನೊಳಗೆ ಒಂದು ಪ್ರತಿಜ್ಞೆ ಮಾಡಿ ದೇಶದ ರಕ್ಷಣೆಗೋಸ್ಕರ ನಮ್ಮೆಲ್ಲ ಕೊಡುಗೆ, ನಮ್ಮ ಯುವ ಜನತೆಗೆ ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳ್ತೀವಿ ಅಂತ ಮನಸ್ಸು ಮಾಡಿದ್ರೆ ಶಪಥನೇ ಮಾಡಬೇಕು, ಕೈ ಒಡ್ಡಿ ಅಂತ ಏನಲ್ಲ. ನಮ್ಮ ಮಕ್ಕಳಿಗೆ ತಿಳಿ ಹೇಳಿದ ದೇಶದ ಇತಿಹಾಸಗಳು ಮತ್ತು ಇವತ್ತಿನ ಸಂಸ್ಕೃತಿಗಳು ಸುಮಾರು ಮಕ್ಕಳಿಗೆ ಗೊತ್ತೇ ಇಲ್ಲ. ಹಿಂದೆ ಎಲ್ಲ ನಾವು ಏನೇನು ಹಬ್ಬಗಳು ಮಾಡ್ತಿದ್ದೀವಿ ಅದೆಲ್ಲ ನಮಗೆ ಇವತ್ತೂ ಸಹ ಎಷ್ಟೋ ಮಕ್ಕಳಿಗೆ ಏನಕ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಇವತ್ತಿನ ದಿನ ಯುಗಾದಿ ಆಗಲಿ, ಮಕರ ಸಂಕ್ರಾಂತಿ ಆಗಲಿ, ಯಾಕಂದರೆ ಎಲ್ಲ ನಗರೀಕರಣ ಉಂಡ್ಕೊಂಡ್ಬಿಟ್ಟಿದ್ದೇವೆ ನಾವು. ಇವತ್ತಿನ ದಿನ ಸಂಸ್ಕೃತಿ ಭದ್ರತೆಯೂ ಸಹ ಬೇಕಾಗ್ತದೆ. ಯಾಕಂದ್ರೆ ನಾನು ಮೊನ್ನೆ ಇವ್ರಿಗೆ ಸ್ಟುಡಿಯೋದಲ್ಲಿ ಸಿದ್ದೇಗೌಡರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ನಮ್ಮಲ್ಲಿ ಈಗ ಜೋಗಿ ಬಿಡೋದು ಮತ್ತು ಇನ್ಯಾವುದು ಬೇರೆ ಬೇರೆ ಥರ ಗುಡ್ಡಪ್ಪನ ಬಿಡೋದು ಇವತ್ತಿನ ಮಕ್ಕಳಿಗೆಲ್ಲ ಗೊತ್ತೇ ಇಲ್ಲ. ಅದು ಇವತ್ತೆಲ್ಲ ನಿಮಗೆ ಸಿಂಪಲ್ ಅನಿಸ್ಬೋದು ಈ ಮಾತು, ಯಾಕಂದರೆ ಮಕ್ಕಳು ಕೇಳ್ತಾವೆ ಏನು ಇವೆಲ್ಲ ಅಂತ ಕೇಳುವಾಗ ನಮಗೂ ಸಹ ಆನ್ಸರ್ ಇರಲ್ಲ. ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಬೇಕಾಗುತ್ತೆ. ನಾವು ಸಂಸ್ಕೃತಿ ಭದ್ರತೆ ಮಾಡಬೇಕಾದ ನಮ್ಮ ದಾಖಲಾತಿಗಳ ಮುಖಾಂತರ ಮಾಡಬೇಕು ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಕೋರ್ತೇನೆ. ಅದು ನಮ್ಮ ವಿಶ್ವವಿದ್ಯಾಲಯದಿಂದನೇ ಆಗಲಿ ಸರ್. ಯಾಕಂದರೆ ಈ ಡಾಕ್ಯುಮೆಂಟ್ರಿಗಳು ಎಲ್ಲೂ ಆಗಿಲ್ಲ. ಮುಕ್ತ ವಿಶ್ವವಿದ್ಯಾಲಯದಿಂದ ಆದರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರೋ ತನಕ ನಾವು ಕೆಲಸ ಮಾಡ್ಬೋದು ಸರ್. ಅದು ಆ್ಯಕ್ಚುಲಿ ಜೊತೆಗೂಡಿ ನಿಮ್ಮ ಜೊತೆ ಚರ್ಚೆ ಮಾಡಿ ನಾವು ಮಾಡ್ತೇವೆ. ಮತ್ತು ಅದರಿಂದ ಜೊತೆಗೆ ನೀವು ಇವತ್ತು ಯುವಕರ ಭದ್ರತೆ ಹೆಚ್ಚಾಗಿದೆ. ಏನೋ ಆಶ್ಚರ್ಯ ಆಗ್ಬೋದು, ಏನು ಯುವಕರ ಭದ್ರತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಏನಂದರೆ ಯುವಕರ ಭದ್ರತೆ ಯಾಕೆ ಬೇಕೋ ಗೊತ್ತಾ? ಸ್ವಾಮಿ ವಿವೇಕಾನಂದರು ಏನು ಹೇಳಿದರು, ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವ ಜನತೆ ಇರೋದ್ರಿಂದ ದೇಶ ಸುಭದ್ರ. ನಮ್ಮ ದೇಶಕ್ಕೆ ಬುನಾದಿ ಯುವ ಜನತೆ ಅಂತಲೇ ಹೇಳ್ತಾರೆ. ಯುವ ಜನತೆ ಎಲ್ಲಿರ್ತದೆ ಆ ದೇಶ ಭಾಳ ಶಕ್ತಿಯುತವಾಗಿರ್ತದೆ. ಆದ್ದರಿಂದ ನಮ್ಮ ದೇಶದ ಯುವಕರೇ ಇವತ್ತಿನ ದಿನ ಏನಾಗ್ತದೆ, ಯುವಕರ ಭದ್ರತೆಗೆ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಸಂಸ್ಕೃತಿ ಹಾಳಾಗಿದೆ. ಮೊನ್ನೆ ಭಾಷಣ ಮಾಡ್ತಾನೋ ಅದೇ ಹೇಳಿದೆ, ಹೊಸ ವರ್ಷ ಬಂದರೆ ಬೆಂಗಳೂರು ಬೇರೆ ಕಡೆ ಎಲ್ಲ ಕುಡಿದು ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಕಳು ಬೀದಿಲಿ ಬೀಳ್ತಾ ಇತ್ತು. ಅದು ಎತ್ಕೊಂಡು ಹೋಗುವಂಥ ಸಂಸ್ಕೃತಿ ಬಂದಿದೆ ಪೊಲೀಸ್ ಅವರಿಗೆ. ಅದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಅದ್ರ ಬದಲು ರೂಮ್ಗಳು ಮಾಡಿ ಅವ್ರನ್ನ ಕೂಡಾಕಿ ಬೀಗ ಹಾಕಿದ್ರೆ ಒಳ್ಳೆ ತಗೊಂಡೋಗಿ ರೂಮ್ ಮನೆಗೆ ಬಿಡೋ ಬದಲು ಭದ್ರತೆನಾದರೂ ಇರ್ತದೆ ಅಂತ. ಏನು ಎಲ್ಲಿಗೆ ತಲುಪ್ತಾ ಇದ್ದೀವಿ? ಮೊನ್ನೆ ಮಾತಾಡ್ತಾ ಅದನ್ನೇ ಹೇಳಿದೆ. ಆ ಪೊಲೀಸವ್ರು ಹಿಡ್ಕೊಳ್ಳೋದಂತೆ ಹೆಣ್ಮಕ್ಳು ಹೆಣ್ಣು ಪೊಲೀಸ್ಗಳೇ ಬರಬೇಕಂತೆ, ಲೇಡೀಸು ಅವ್ರು ಹಿಡ್ಕೊಂಡು ಅವ್ರ ಮನೆಗೆ ತಲುಪಿಸ್ಬೇಕು, ಆಟೋ ಮಾಡಿ ಟ್ಯಾಕ್ಸಿ ಮಾಡಿ, ಅದ್ರ ಚಾರ್ಜಿಗೆ ಸರ್ಕಾರನೇ ಕೊಡಬೇಕಂತ. ಎಲ್ಲರೇ ಇದೆ ಭದ್ರತೆ ದೇಶದ್ದು? ಯುವ ಜನತೆ ಎಲ್ಲಿಗೆ ಹಾಳಾಗ್ತಾ ಇದೆ ಅಂತ ಅಂದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ ಭಾಳ ಅವ್ಯವಸ್ಥೆ ಕಡೆ ನಡೀತಾ ಇದೆ. ಯಾವ ದೇಶದಲ್ಲಿ ಸಂಸ್ಕೃತಿಗೆ ಮತ್ತು ಧರ್ಮದಲ್ಲಿ ಇರೋಂಥ ಆಚರಣೆ ವಿಚಾರಗಳು ನಾವು ಒತ್ತು ಕೊಟ್ಟಿದ್ವೋ ಇವತ್ತು ಹೊಸ ವರ್ಷ ಬೇರೆ ಬೇರೆ ಆಚರಣೆಗಳಲ್ಲಿ, ಬರ್ತಡೇ ಆಚರಣೆಗಳಲ್ಲಿ ಭಾಳ ಕೆಟ್ಟದಾಗಿ ನಡೀತಾ ಇದೆ. ಯಾಕಂದ್ರೆ ಮೊನ್ನೆ ಅದನ್ನೇ ಹೇಳ್ತಾ ಇದೆ, ಎಂಥ ದೇಶ ನಮ್ಮದು ಅಂತ ಅಂದರೆ ನನ್ನ ಮಗನ ಜೊತೆ ಹೇಳ್ತಾ ಇದೆ. ಹೊಸ ವರ್ಷ ಆಚರಿಸ್ತಾ ಇದ್ದಾರೆ, ಕುಡಿದ್ಬಿಟ್ಟು ಬರ್ತಾರೆ, ಊದಿಸ್ಬಿಟ್ಟು ದುಡ್ಡು ಇಸ್ಕೊಳ್ತಾರೆ. ಆಚೆ ಬಂದ್ಬಿಟ್ಟು 500 ರೂಪಾಯಿನೋ 2,000 ದಂಡ ಇರಬೇಕು, 10,000 ದಂಡ. ಸರ್ಕಾರನೇ ಪ್ರಚೋದನೆ ಕೊಡುತ್ತೆ ಹೊಸ ವರ್ಷ 2 ಗಂಟೆ ತನಕ ಆಚರಣೆ ಮಾಡಬೇಕು ಅಂತ.
ಆಚರಣೆ ಮಾಡಿ ಆಚೆ ಬರುವಾಗ ಓದಪ್ಪ ನೀನು ದುಡ್ಡು ಕಟ್ಟಪ್ಪ, ಇದು ಯಾವ ದೇಶದ ಸಂಸ್ಕೃತಿಲೂ ಇಲ್ಲ. ಇದನ್ನೆಲ್ಲ ಬೇರೆ ಬೇರೆ ಯುವಜನತೆ ಭದ್ರತೆಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಯಾಕಂದರೆ ಇವತ್ತಿನ ದಿನ ಈ ಆಚರಣೆ ಜೊತೆಗೆ ವಾಟ್ಸಪ್ಪು, ಫೇಸ್ಬುಕ್ಕು ಇವುಗಳ ಜೊತೆಯಲ್ಲಿ ಸಮ್ಮುಖವಾಗಿ ಮಿಂಗಲ್ ಆಗಿಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಇದ್ದರೆ ರಾತ್ರಿ ತನಕನೂ ಫೇಸ್ಬುಕ್ಕು, ವಾಟ್ಸಪ್, ಅದು ಬಿಟ್ಟರೆ ಕುಡಿಯೋದು, ಆಚರಣೆ ಮಾಡೋದು ಬಿಟ್ಟರೆ ಅವನೇನಾದ್ರು ಬೇರೆದ್ರಲ್ಲಿ ಓದಿದ್ದಾನ, ಸಾಂಸ್ಕೃತಿಕವಾಗಿ ಇದ್ದಾನ, ಅವನು ಸೇರಿಸ್ಕೊಳ್ಳೋದೇ ಇಲ್ಲ ಇವತ್ತು ಅವ್ರ ಜೊತೆಗೆ. ಅವನು ಏಕೆ ಒಂಟಿ ಮಾಡುವಂಥ ಸ್ಥಿತಿ ಇದೆ. ಮುಂಚೆ ಏನಿತ್ತು, ನೀನು ಕವನ ಬರಿತೀಯಾ, ಕಾದಂಬರಿ ಬರಿತೀಯಾ, ನೀನು ಹಾಡು ಹೇಳ್ತೀಯಾ, ಸ್ಪೋರ್ಟ್ಸಲ್ಲಿ ಇದೆಯಾ, 10 ಜನ ಸೇರ್ತಿದ್ರು. ನೀನು ಕುಡಿಯಲ್ವಾ, ಸಿಗರೇಟ್ ಸೇಯಲ್ವಾ, ಬೇರೆ ಥರ ಆಟ ಆಡ್ತೀಯಾ, ಬಾ ಇಲ್ಲ ಹೋಗೋ ಅನ್ನೋ ಸ್ಥಿತಿ ಬಂದಿದೆ. ಅದರಿಂದ ಇವತ್ತಿನ ಯುವಜನತೆ ಭದ್ರತೆಯಲ್ಲಿ ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ, ದೇಶ ಕಟ್ಟಬೇಕು ಅಂದರೆ ಯುವಜನತೆ ಪಾತ್ರ ಮುಖ್ಯ. ಅದಕ್ಕೆ ತಾವೆಲ್ಲ ತಾಯಂದಿರಲ್ಲಿ ಕೂತಿದ್ದೀರಿ, ತಂದೆಯರು ಕೂತಿದ್ದೀರಿ, ಎಲ್ಲ ತಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡಬೇಕಾಗ್ತದೆ, ಭದ್ರತೆ ಬಗ್ಗೆ ಮಾತಾಡಬೇಕಾಗತ್ತೆ. ಎಲ್ಲಿ ನಾವು ಯುವಜನತೆ 70% ಇವತ್ತು ದಿಕ್ಕು ತಪ್ಪಿದ್ದಾರೆ. ಇವತ್ತು ಡ್ರಗ್ಸು, ಮಾಫಿಯಾ, ಸಿಗರೇಟು, ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮನ್ನೇ ತಾವು ಮುನಿಸ್ಕೊಂಡು ಟೈಮೇ ಇಲ್ಲ. ಇವತ್ತು ಎದ್ದೇಳಕ್ಕೆ ಮಧ್ಯಾಹ್ನ ಎದ್ದೇಳ್ತಾರೆ 2 ಗಂಟೆಗೆ. ಸೂರ್ಯನ ಬೆಳಕು ಬೀಳಲ್ಲ ಮೈ ಮೇಲೆ, ಆಹಾರ ಸರಿಗೆ ತಿನ್ನಲ್ಲ. ಪಿಜ್ಜಾ, KFC, ಬರ್ಗರ್ ಆಡಳಿತ ಮಾಡ್ತಾಯಿದೆ ನಮ್ಮ ಆಹಾರದಲ್ಲಿ. ನಮ್ಮ ಪದ್ಧತಿಯಲ್ಲಿ ಅವು ಬಂದು ಆಡಳಿತ ನಡೆಸ್ತಾ ಇದೆ ಇವತ್ತು. ಮೆಕ್ಡೊನಾಲ್ಡ್ ಇಂಥವೆಲ್ಲ ಈ ಸಂಸ್ಕೃತಿಯಿಂದ ಒಡೆದೋಡಿಸುವಂಥ ಸ್ಥಿತಿ ನಾವು ಯುವಜನತೆ ಭದ್ರತೆಯಲ್ಲಿ ಮಾತಾಡಬೇಕಾಗ್ತದೆ. ಆದ್ದರಿಂದ ನಾನು ಇಲ್ಲಿ ಸೇರಿರುವಂಥ ನಿಮ್ಮಲ್ಲಿ 2 ಮಾತು ಕೇಳೋದು, ಯಾಕೆ ಯುವಜನತೆ ಭದ್ರತೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ, ಇವತ್ತು ಯುವಜನತೆ ಪಾತ್ರ ಕಟ್ಟುವಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯ. ಯಾಕಂದರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಪೀಳಿಗೆಯಲ್ಲಿ ಬರೋಂಥವ್ರು ದೇಶದ ಭದ್ರತೆಯಲ್ಲೂ ಮುಖ್ಯ. ಆದರೆ ಅದಕ್ಕಾದಂಥ ದೇಶ ಇದೆ, ಸರ್ಕಾರ ಇದೆ, ಎಲ್ಲ ಮಾಡ್ತಾರೆ. ಬಟ್ ಆ ದೇಶ ಕಟ್ಟುವ ಪಾತ್ರ ಯುವಜನತೆ ಭದ್ರತೆ ಮೂಲಕ ನಾವೆಲ್ಲ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಇವತ್ತು ಈ ದೇಶದಲ್ಲಿ ಸಮೃದ್ಧವಾಗಿ ಮತ್ತು ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ ಸಿಗಲಿ ಅಂತ ಹೇಳ್ತಾ ಭಾರತ ಮಾತೆಗೆ ವಂದಿಸುತ್ತಾ ಜೈ ಭಾರತ್, ಜೈ ಹಿಂದ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಐಕ್ಯತಾ ದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರೊಫೆಸರ್ TC ತಾರನಾಥ್ ಅವರೇ, ಮಾನ್ಯ ಕುಲಪತಿಗಳು, ಹಾಸನ ವಿಶ್ವವಿದ್ಯಾಲಯ ಹಾಸನ, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ, ಹಾಗೂ ಪ್ರೊಫೆಸರ್ M ರಮಾನಾಥಂ ನಾಯ್ಡು, ಡೀನ್ ಶೈಕ್ಷಣಿಕ, ಹಾಗೂ ಡಾಕ್ಟರ್ ಆನಂದ್ ಗೌಡ್ರೆ, ಡಾಕ್ಟರ್ ಅವರೇಕಾಳ್ ವಿಜಯಕುಮಾರ್ ಸಂಯೋಜನ ಅಧಿಕಾರಿಗಳೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಸಿಬ್ಬಂದಿಗಳೇ. ಈಗಾಗಲೇ ನಮ್ಮ ರಮಾನಾಥಂ ನಾಯ್ಡು ಅವರು ಆ್ಯಕ್ಚುಲಿ ನಮ್ಮ ಭಾರತದ ಸಂಸ್ಕೃತಿ, ರಾಮಾಯಣ, ಮಹಾಭಾರತದ ಬಗ್ಗೆ ಎಲ್ಲ ಪಾತ್ರಗಳ ಬಗ್ಗೆನೂ ಎಲ್ಲ ಸವಿಸ್ತಾರವಾಗಿ ಏನು ವಿಷಯ ಐಕ್ಯತೆ ಏನಿದೆ, ರಾಷ್ಟ್ರೀಯ ಐಕ್ಯತೆ ಅಂದರೆ ಏನು ಹೇಳಿದ್ರು. ಅದರ ಜೊತೆನೇ ನಮ್ಮ ತಾರನಾಥ್ ಸರ್ ಐಕ್ಯತೆ ಅಂದರೆ ಸೂರ್ಯನ ಬೆಳಕು ಹಿಡ್ಕೊಂಡು ಎಲ್ಲ ನಮ್ಮಲ್ಲಿ ಆ್ಯಕ್ಚುಲಿ ನಾವು ಐಕ್ಯತೆ ಅಂದರೆ ನಮ್ಮ ದೇಹನೇ ತಗೊಳ್ಳಿ, ಪಾರ್ಟ್, ಕಣ್ಣು, ಮೂಗು, ಕಿವಿ ಎಲ್ಲ ಒಂದಾದರೆ ಇದು ಐಕ್ಯತೆನೇ ಅಂತ. ಈಗ ನಮ್ಮಲ್ಲಿ ನಾವು ಐಕ್ಯತೆ ಆಗಬೇಕಾದ್ರೆ, ಐಕ್ಯತೆ ಅಂದರೆ ಬೇರೆ ಬೇರೆ ಈಗ ನಮ್ಮ ಸ್ಟೇಟ್ಗಳಿವೆ, ಕರ್ನಾಟಕ, ಮಹಾರಾಷ್ಟ್ರ, ಇವೆಲ್ಲ ಒಂದು ಭಾರತ ದೇಶ ಆಗಿದೆ, ಅದು ಐಕ್ಯತೆ. ಇದೇ ಥರ ಜೀವನದಲ್ಲಿ ಎಲ್ಲ ನಾವೆಲ್ಲರೂ ಐಕ್ಯತೆಯಿಂದಿರಬೇಕು. ಮಾನವ ಕುಲ ಒಂದು ಆ್ಯಕ್ಚುಲಿ ಮೊದಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನು ಮಾಡಿದ್ರು ಅಂದರೆ, ಒಂದು ಭಾರತ ದೇಶ ಒಂದೇ ಆಗಿ ಮಾಡಬೇಕು. ಎಷ್ಟೋ ರಾಜ್ಯಗಳು ಆನಂದ್ ಗೌಡ್ರಿಗೆ ಗೊತ್ತು, 520 ಏನು 500, ಕೆಲವರು ಹೇಳ್ತಾರೆ 300, ಕೆಲವರು ಹೇಳ್ತಾರೆ 520, ಕೆಲವರು ಹೇಳ್ತಾರೆ 500, ಅಷ್ಟು ರಾಜ್ಯಗಳಿದ್ದು ನಮ್ಮ ದೇಶದಲ್ಲಿ. ಆ ರಾಜ್ಯಗಳನ್ನು ಏಕತೆಯಾಗಿ ನಮ್ಮ ಭಾರತ ದೇಶವಾಗಿ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ. ಅದರ ಸಲುವಾಗಿ ಅವರಿಗೆ ಉಕ್ಕಿನ ಮನುಷ್ಯ. ಈಗ ನಾನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಬಂದಾಗ ಅಲ್ಲಿ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಬೇಕಂತ ನಮ್ಮ ಸ್ಟೇಟ್ನಲ್ಲಿ ಅಡ್ಡಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಈಗ ಇಡೀ ದೇಶವನ್ನು ಒಂದು ಒಟ್ಟಾಗಿ ಮಾಡಿದ್ದಾರಲ್ಲ, ಅವರಿಗೆ ಅದಕ್ಕೆ ಧನ್ಯವಾದ ಹೇಳಬೇಕಾಗ್ತದೆ. ಅದರ ಸಲುವಾಗಿ ರಾಷ್ಟ್ರೀಯ ಐಕ್ಯತೆಯ ದಿನ ಅಂದರೆ ನಾವು ನಮ್ಮ ಏನು ಜೀವನದಲ್ಲಿ ಐಕ್ಯತೆಯ ಬಗ್ಗೆ, ಈಗ ಆನಂದ್ ಗೌಡರು ಹೇಳಿದ್ರು, ಇವನಾರವ, ಆ ಬಸವಣ್ಣ ಹೇಳ್ಯಾರ, ಎಲ್ಲರೂ ದೇವಮಾನವರು ಹೇಳಿದ್ದಾರೆ, ಈ ಕುವೆಂಪು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ.
ಬಟ್ ನಾವು ಅದ್ರ ಬಗ್ಗೆ ನಾವು ಚಿಂತನೆ, ನಮ್ಮ ರಿಜಿಸ್ಟ್ರಿ ವಾಸ್ತವಸ್ಥಿತಿ ಹೇಳ್ತಾರೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್. ಅಂದರೆ ಇವತ್ತು ಸೂಪರ್ಫಿಷಿಯಲಿ ಮಾತಾಡ್ತೇವೆ, ಯಾರೇ ಆಗಲಿ ಸೂಪರ್ಫಿಷಿಯಲಿ ಮೂಮಿ ರಾಮ್ ಬಗಲ್ ಮಿಚೂರಿ, ಬಟ್ ವಾಸ್ತವ ಸ್ಥಿತಿ ಯಾರು ಮಾತಾಡೋಂಗಿಲ್ಲ. ಸ್ಟೇಜ್ ಮೇಲೆ ಮಾತಾಡೋದು ಒಂದೇ, ಮನೆಯಲ್ಲಿ ಬೇರೆನೇ ನಡೀತದೆ. ಆದರೂ ನಾವು ಈ ನಮ್ಮ ರಿಜಿಸ್ಟ್ರ್ ಏನು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಹೇಳಿದ್ದಾರಲ್ಲ, ಅದೇ ಥರ ನಾವೆಲ್ಲ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳನ್ನು ಹೇಗೆ ಜೋಪಾನ ಮಾಡ್ಕೊಳ್ಬೇಕು ಅದನ್ನು ಫಸ್ಟ್ ನಾವು ವಿಚಾರ ಮಾಡಿದ್ರೆ ನಮ್ಮ ದೇಶವನ್ನು ಉಳಿಸ್ಬೋದು ಅಂತ ಇವರು ಮನನೊಂದು ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಪ್ರತಿಯೊಂದು ಆ್ಯಕ್ಚುಲಿ ಹೊಸ ವರ್ಷ ಆಚರಣೆ ಅಂದ್ರೆ ರಾತ್ರಿ 12 ತನಕ ನೀವು ಯಾಕೆ ಮಕ್ಕಳಿಗೆ ಬಿಡ್ತೀರಿ, ಅದೇ ಹೇಳಿದ್ರಲ್ಲ ಕೀಲಿ ಹಾಕಿ. ಆ್ಯಕ್ಚುಲಿ ನಾವು ಮಕ್ಕಳನ್ನು ಕಣ್ಣಿಟ್ಟು ನೋಡಿದಾಗ ನಮ್ಮ ಮಕ್ಕಳು ಅಂದ್ರೆ ನಮ್ಮ ದೇಶ, ನೀವು ಪ್ರತಿಯೊಬ್ಬರ ಮಕ್ಕಳನ್ನು ನೀವು ನೋಡ್ಕೊಂಡ್ರೆ ಅಂದ್ರೆ ದೇಶ ಆಟೋಮೆಟಿಕ್ ಆಗಿ ರಾಮರಾಜ್ಯ ಆಗ್ತದೆ. ಪ್ರತಿಯೊಬ್ಬರಲ್ಲಿ ಈಗ ಕಳಬೇಡ ಕೊಲಬೇಡನು ಅದರಲ್ಲಿ ಎಷ್ಟು ಒಳ್ಳೇದಿದೆ, ನಾವು ಹಂಗೆ ವಿಚಾರ ಮಾಡ್ತೇವ. ಯಾವ್ದಾರ ಬಂತು ಅಂದರೆ ನನಗೆ ಇರಲಿ ಅಂತ ಹೇಳ್ತೇವೆ. ಅಂದರೆ ಆ್ಯಕ್ಚುಲಿ ನಮ್ಮ ಅಕೌಂಟ್ನಾಗ ಅಮೌಂಟ್ ಬಂದಿದೆ ಅಂದರೆ ಯಾರು ಬಂದಿದೆ ಯಾಕೆ ಬಂದಿದೆ ಅಂತ ಕ್ವಶನ್ ಮಾಡಲ್ಲ. ಅಮೌಂಟ್ ಬಂತು ಡಿಡಕ್ಟ್ ಆದರೆ ವಿಚಾರ ಮಾಡ್ತೇವೆ. ಅಂದರೆ ಇದನ್ನು ಮಾಡಬೇಕು. ಅಂದರೆ ನಮ್ಮಲ್ಲಿ ಈ ಭಾವನೆಯನ್ನು ಇತ್ತಂದರೆ ದೇಶ ಐಕ್ಯತೆಯ ಬಗ್ಗೆ ಮತ್ತು ನಮ್ಮ ರಾಷ್ಟ್ರದ ಬಗ್ಗೆ ಆಗಲಿ ಯಾವುದೇ ವಿಚಾರಗಳಲ್ಲ. ಈಗ ನಾವು ಹೇಳ್ತೇವೆ ಅನೇಕ ಮಹನೀಯರು, ಒಬ್ಬರೇ ಅಲ್ರಿ. ಈಗ ವಾಲ್ಮೀಕಿ ಅವ್ರು ಏನಿದ್ರು ಮೊದಲು, ವಾಲ್ಮೀಕಿ ಮಹಾಭಾರತ ಬರೆದಿದ್ದಾರೆ, ಇದು ಮಾಡಿ ಬರೆದಿದ್ದಾರೆ, ರಾಮಾಯಣ ಬರೆದಿದ್ದಾರೆ. ರಾಮಾಯಣ ಬರೆದಿದ್ದು ಅದು ಹೆಂಗೆ ಬರೆದ್ರು, ಮೊದಲು ಏನಿದ್ರು ಅವರು. ಅಂಥ ವ್ಯಕ್ತಿಯನ್ನು ನಾವು ಪರಿವರ್ತನೆ ಆಗಿ ಏನಾಗಿದ್ದಾರೆ, ಮಹಾಕಾವ್ಯವನ್ನು ಬರೆದಿದ್ದಾರೆ, ರಾಮಾಯಣ ಬರೆದಿದ್ದಾರೆ. ಹಾಗೆ ಪ್ರತಿಯೊಬ್ಬರಲ್ಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಅರಿವೇ ಗುರು ಅಂತ ಪ್ರತಿಯೊಬ್ಬರಲ್ಲಿ ಇದೆ. 2 ಗುಣ ಇದ್ದೇ ಇರ್ತಾವೆ ಪ್ರತಿಯೊಬ್ಬರಲ್ಲಿ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆ ನೆಗೆಟಿವ್ಗೆ ಸಪ್ರೆಸ್ ಮಾಡಬೇಕು, ಪಾಸಿಟಿವ್ಗೆ ಇನ್ಕ್ರೀಸ್ ಮಾಡಬೇಕು. ಹಾಗಾಗಿ ನಾವು ಐಕ್ಯತೆ ಈ ಭಾವನೆಯನ್ನು ಇತ್ತು ಎಲ್ಲರಲ್ಲಿ, ಅಂದರೆ ನಮ್ಮ ರಾಷ್ಟ್ರದಲ್ಲಿ ಐಕ್ಯತೆ ಇದ್ದೇ ಇರ್ತದೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ಮೊದಲು ಒಂದ್ಸಲ ಹೇಳಿದ್ದೆ ತಮಗೆಲ್ಲ, ನಮ್ಮ ಏನು ಪ್ರಾಂತ ನಿಜಾಮ್ ಏರಿಯಾ, ನಿಜಾಮ್ ಅಂದರೆ ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತ, ಆ ಜಿಲ್ಲೆಗಳಲ್ಲಿ ಇವರು ರಜಾಕರ್ ಅಂತ ಬಂದು ನಮ್ಮ ಹಿಂದೂಗಳಿಗೆ ಕಡಿದ್ರು ಅಂತ. ಆ್ಯಕ್ಚುಲಿ ಆ ಸಿಚುವೇಶನ್ನಾಗ ಏನಿತ್ತು, ಕಡಿದ್ರು ಅದು ಆಯಿತು. ಬಟ್ ಆ ಟೈಮಿನಲ್ಲಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನು ಮಾಡಿದ್ರು, ಐಕ್ಯತೆಯ ಸಲುವಾಗಿ ಅಂದರೆ ಭಾರತದ ಐಕ್ಯತೆಯ ಸಲುವಾಗಿ ಅವರು ಒಂದು ರಿಜ್ಮೆಂಟನ್ನು ಕಳಿಸಿದ್ರು. ಅಂದರೆ ಮಿಲಿಟ್ರಿ ಟುಕಡಿಯನ್ನು ಕಳಿಸಿ ಅಲ್ಲಿಂದ ಅವರಿಗೆ ಶಾಂತಿಯನ್ನು ಮಾಡಿ ಅವರಿಗೆ ತಿಳಿ ಹೇಳಿ ನಿಜಾಮನನ್ನು ಹಿಡ್ಕೊಂಡು ನೋಡಿ ನಮ್ಮ ಭಾರತಕ್ಕೆ ಬರ್ರಿ ಅಂತ. ಬೇರೆ ದೇಶ ಈಗ ಭಾರತವು ಎಲ್ಲ ಒಂದು ಅಖಂಡ ಭಾರತ ಒಂದಾಗ್ತದೆ. ಹಾಗಾಗಿ ಅದು ಆ ವಿಚಾರಧಾರೆಯಾಗಿ ಸರ್ಕಾರದಿಂದ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಮತ್ತು ನಮ್ಮ ಘನವೆತ್ತ ಸರ್ಕಾರದಲ್ಲಿ ಈ ಭಾವನೆ ಇರಲಿ, ಮಕ್ಕಳಲ್ಲಿ ಮೂಡಿಸಲಿ ಅಂಥೇಳಿ ಇಂಥ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅಂಥೇಳಿ ರಾಷ್ಟ್ರೀಯ ಐಕ್ಯತಾ ದಿನವನ್ನು ಕಾರ್ಯಾಚರಣೆಯನ್ನು ಮಾಡಬೇಕು ಅಂಥೇಳಿ ಕಟ್ಟಿದ ಮೇಲೆ ಈಗ ನಮ್ಮ ನಾಯ್ಡು ಅವರಾಗಲಿ ತಾವೆಲ್ಲರೂ ಅಂದರೆ ಸಂಭ್ರಮ ಆಚರಣೆ ಮಾಡ್ತಾಯಿದ್ರಿ. ಅದನ್ನು ಹಾಗೆ ನಮ್ಮ ಮನದಲ್ಲಿನೂ ಸಹ ಐಕ್ಯತೆ ಭಾವನೆಯನ್ನು ಇಟ್ಕೊಳ್ಬೇಕು. ಅಂದರೆ ಎಲ್ಲರೂ ನಾವು ಏನು ಮಾಡ್ತಾ ಇದ್ದೇವೆ ಇವತ್ತು ಅಂದರೆ ಜಲಸಿ ನೇಚರ್ ಬಂದಿದೆ ಪ್ರತಿಯೊಬ್ಬರಲ್ಲಿ. ಇವ ಬೆಳೀತಾ ಇದ್ದರೆ ಆ್ಯಕ್ಚುಲಿ ಯಾವಾಗಲೂ ಒಂದು ವರ್ಡ್ ಹೇಳ್ದೆ ನಾನು, ಯಾವ ಬೆಳೀತಾನೆ ಅವ ಎಂದಿಗೂ ಬೇರೆಯವರು ವಿಚಾರ ಮಾಡೋಂಗಿಲ್ಲ. ಯಾವ ಏನು ಇವೆಲ್ಲ ವಿಚಾರ ಮಾಡ್ತಾನೆ ಎಂದೂ ಬೆಳಂಗೇ ಇಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಆ ವಿಚಾರಗಳನ್ನು ಬಿಟ್ಟು ನಮ್ಮಲ್ಲಿ ನಾವು ಬೆಳೆಯುವುದು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಬೆಳೆಸ್ಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಮ್ಮ ಭಾರತವು ವಿವಿಧತೆಯಲ್ಲಿ ಏಕತೆಯ ಹೊಂದಿರುವ ರಾಷ್ಟ್ರವಾಗಿದ್ದು, ಈ ಬಾಹ್ಯ ಸಂಸ್ಕೃತಿಯನ್ನು ಹೊಂದಿರುವ ಬಹು ಸಂಸ್ಕೃತಿಯನ್ನು ಹೊಂದಿರುವ ನಮ್ಮ ಸಮಾಜ ಏಕತೆ, ಅಖಂಡತೆ ಮತ್ತು ಭ್ರಾತೃತ್ವವನ್ನು ರಕ್ಷಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುತ್ತದೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರುತ್ತಿದೆ. ನಮ್ಮ ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಮಹತ್ವಪೂರ್ಣ ಕಾರ್ಯಕ್ರಮಗಳ ಪ್ರೇರಣಾ ಶಕ್ತಿಯಾಗಿ ಪ್ರೋತ್ಸಾಹಿಸುತ್ತಿರುವ ಹಾಗೂ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕುಲಪತಿಗಳಾದ ಶರಣಪ್ಪ ವಿ ಹಲ್ಸೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ವಂದನೆಗಳು.
ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ವಿಚಾರಧಾರೆಗಳನ್ನು ಹಾಗೂ ಅವರ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುತ್ತಾರೆ. ಪ್ರೊಫೆಸರ್ ಟಿ.ಸಿ. ತಾರನಾಥ್ ಮಾನ್ಯ ಕುಲಪತಿಗಳು, ಹಾಸನ ವಿಶ್ವವಿದ್ಯಾನಿಲಯ, ಇವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಸೃಜನಶೀಲ ಕಾರ್ಯಕ್ರಮಕ್ಕೆ ಚಾಲಕ ಶಕ್ತಿಯಾಗಿ ತಮ್ಮ ಸಲಹೆ ಸಹಕಾರಗಳನ್ನು ನೀಡುತ್ತಿರುವ ಪ್ರೊಫೆಸರ್ ನವೀನ್ ಕುಮಾರ್ ಎಸ್.ಕೆ. ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾದ ಮತ್ತು ಅರ್ಥಪೂರ್ಣ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ದಿಕ್ಸೂಚಿಯನ್ನು ನೀಡಿದ ಪ್ರೊಫೆಸರ್ ಎಂ. ರಾಮನಾಥಂ ನಾಯ್ಡು, ಡೀನ್ ಶೈಕ್ಷಣಿಕ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಇವರಿಗೂ ಸಹ ಹೃದಯಸ್ಪರ್ಶಿ ಧನ್ಯವಾದಗಳು. ನಮ್ಮ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ಸಂಯೋಜನಾಧಿಕಾರಿಯಾದ ಜೈನಳ್ಳಿ ಸತ್ಯನಾರಾಯಣ ಗೌಡ ಸರ್ ಅವರಿಗೆ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಅದರ ಯಶಸ್ಸಿಗೆ ಕಾರಣೀಕರ್ತರಾದ ಅಧ್ಯಾಪಕರು ಹಾಗೂ ಅಧ್ಯಾಪಕೇತರ ವೃಂದದವರಿಗೂ ಸಹ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಚಿತ್ರೀಕರಣಗೊಳಿಸುತ್ತಿರುವ ನಮ್ಮ ವಿಶ್ವವಿದ್ಯಾನಿಲಯದ ಸ್ಟುಡಿಯೋ ವಿಭಾಗ, ಅಗತ್ಯ ತಾಂತ್ರಿಕ ಸಾಮಗ್ರಿಗಳನ್ನು ಸಕಾಲದಲ್ಲಿ ಒದಗಿಸುತ್ತಿರುವ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮತ್ತು ನೌಕರರಿಗೂ ಸಹ ಗೌರವಪೂರ್ವಕ ಧನ್ಯವಾದಗಳು. ನಮ್ಮ ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಕಾರ್ಯಕ್ರಮದ ವಿಚಾರ ವಿಶೇಷತೆಗಳನ್ನು ಸುದ್ದಿವಾಹಿನಿಯಲ್ಲಿ ಪ್ರಸರಿಸುತ್ತಿರುವ ಸುದ್ದಿ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಒಳಿತಿಗೆ ಪ್ರಾರ್ಥಿಸಿದ ಶ್ರೀ ಶಿವಶಂಕರ್ ಸರ್, ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದ ಡಾಕ್ಟರ್ ಆನಂದಗೌಡ ಸರ್, ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾದ ನಿರೂಪಣೆ ಮತ್ತು ಅತಿಥಿಗಳನ್ನು ಪರಿಚಯಿಸಿದ ಡಾಕ್ಟರ್ ಅವರೇಕಾಡು ವಿಜಯಕುಮಾರ್ ಸರ್, ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.